सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 11 ಜನವರಿ 2026ರಿಂದ ದಿನಾಂಕ 17 ಜನವರಿ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಧನಸ್ಸು ರಾಶಿಯಲ್ಲೇ ಈ ವಾರ ಕೂಡ ಇರ್ತಾರೆ. ಆದ್ರೆ ಬದಲಾವಣೆ ಏನಪ್ಪಾ ಅಂತಂದ್ರೆ ಧನಸ್ಸು ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತರಾಗಿರ್ತಾರೆ ಮಂಗಳ ಗ್ರಹ. ನೋಡಿ, ಮಂಗಳನು ಉತ್ತರಾಷಾಢ ನಕ್ಷತ್ರದಲ್ಲಿ, ಉತ್ತರಾಷಾಢ ನಕ್ಷತ್ರಾಧಿಪತಿ ಯಾರು? ರವಿಗ್ರಹ. ಹಾಗೆ ಧನಸ್ಸು ರಾಶಿ ಗುರುವಿನ ಮನೆ, ಅಂದ್ರೆ ತಾನು ಸ್ಥಿತನಾಗಿರುವಂತಹ ರಾಶ್ಯಾಧಿಪತಿ ಕೂಡ ಮಿತ್ರನಾಗಿರ್ತಾನೆ, ಹಾಗೆ ನಕ್ಷತ್ರಾಧಿಪತಿ ಕೂಡ ಮಿತ್ರನಾಗಿರ್ತಾನೆ. ಹಾಗಾಗಿ ಮಂಗಳ ಗ್ರಹ ನಿಮ್ಗೆ ತುಂಬಾನೇ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಈ ವಾರದಲ್ಲಿ ಅಂತ ಹೇಳ್ಬೋದು. ಅನ್ಕೊಂಡಂತಹ ಎಷ್ಟೋ ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬಾ ಜಾಸ್ತಿ ಆಗತ್ತೆ. ತುಂಬಾ ಆತ್ಮವಿಶ್ವಾಸ, ಏನೋ ಯಾವುದೇ ರೀತಿಯ ಆತಂಕ ಭಯ ಯಾವುದೂ ಇಲ್ಲದೆ ಕೆಲಸಗಳನ್ನ ಮುಂದುವರಿಸ್ತಾ ಹೋಗ್ತೀರಾ. ಯಾಕಂದ್ರೆ 7:30 ನಡೀತಿದೆ ಅಂದ ಕೂಡ್ಲೆ ಒಂದ್ ಭಯ ಇದ್ದೇ ಇರುತ್ತೆ. ತುಂಬಾ ಜನ ಇದೊಂದು ಎಲ್ಲ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಏನೇ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೂ ಕೂಡ 7:30 ನಡೀತಾ ಇರೋದ್ರಿಂದ, ಅಥವಾ ಅಷ್ಟಮ ಶನಿಯಿಂದ ಪಂಚಮ ಶನಿಯಿಂದ, ಹೌದು ಪಂಚಮ ಶನಿಯಿಂದ ಅಷ್ಟಮ ಶನಿಯಿಂದ 7:30 ಶನಿಯಿಂದ ಸಮಸ್ಯೆಗಳು ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇದೇ ಸಂದರ್ಭಗಳಲ್ಲಿ ತುಂಬಾ ಶುಭ ಫಲಗಳನ್ನು ಕೂಡ ಕೊಡ್ತಾನೆ ಕೆಲವರಿಗೆ. ಅದು ಅವರವರ ಕರ್ಮ, ಪೂರ್ವಜನ್ಮದ ಕರ್ಮ ಫಲಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನಿಮ್ಮ ಜಾತಕಕ್ಕೆ ಶನಿ ಪ್ರಭಾವ ಎಷ್ಟಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದಂತಹ ವಿಚಾರವಾಗಿರುತ್ತೆ. ಕೆಲವರಿಗೆ ಶನಿಯ ಪ್ರಭಾವ ಇರೋದಿಲ್ಲ, ಅಂದ್ರೆ ಶನಿ ಸಂಚಾರ ಮಾಡ್ತಿರೋಂತಹ ಪ್ರಸ್ತುತ ರಾಶಿಯಲ್ಲೇ ಅವರ ಜಾತಕದಲ್ಲಿ ಗುರು ಇದ್ರೆ ಆವಾಗ ಶನಿಯ ಫಲ ಇರಲ್ಲ, ನೆಗೆಟಿವ್ ಫಲಗಳು ಇರಲ್ಲ. ಇದನ್ನೆಲ್ಲ ನಾವು ತಿಳ್ಕೊಳ್ಳದೆ ಪ್ರತಿಯೊಂದಕ್ಕೂ ಕೂಡ ಶನಿಯೇ ಕಾರಣ ಅನ್ನೋದು ತಪ್ಪಾಗುತ್ತೆ. ಅಂದ್ರೆ ನಾವು ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇರ್ತೀವಿ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತೇಳಿ. ಹಾಗಾಗಿ ಶನಿ 7:30 ನಡೀತಿದೆ ಅದರಿಂದನೇ ಪ್ರಾಬ್ಲಮ್ ಅಂತ ಯಾರು ಹೇಳ್ಬಾರ್ದು. ಅಂದ್ರೆ ಈಗೇನು ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರು ಹೇಳೋದೇನಂದ್ರೆ ಶನಿಯಿಂದ ಅಂತ ಹೇಳಿ ಅಲ್ಲ. ಅಂದ್ರೆ ಎಲ್ಲದಕ್ಕೂ ಅವನೇ ಕಾರಣ ಅಲ್ಲ. ಇತರ ಪಾಪಗ್ರಹಗಳ ದೃಷ್ಟಿ ಇದ್ರೆ ಮಾತ್ರ ಅವನು ಹೆಚ್ಚು ಅಶುಭ ಫಲವನ್ನ ಕೊಡ್ತಾನೆ. ಆದ್ರೆ ಉಳಿದಿರೋ ಗ್ರಹಗಳ ಪ್ರಭಾವ, ನಿಮಗೆ ನಡೀತಾ ಇರುವಂತಹ ದಶೆ ಭುಕ್ತಿ, ಇದೂ ಕೂಡ ತುಂಬಾ ಇಂಪಾರ್ಟೆಂಟು. ಅದನ್ನ ಮೇಯ್ನ್ ಆಗಿ ಗಣನೆಗೆ ತಗೊಳ್ಳೇಬೇಕಾಗತ್ತೆ. ಇನ್ನು ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿ 9ನೇ ಮನೆಯಲ್ಲಿ ಇರೋದ್ರಿಂದ 7:30 ಅದು ಇದು ಅನ್ನುವಂತಹ ಆತಂಕ ಇರೋದಿಲ್ಲ. ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇರುತ್ತೆ. ಹಾಗೆ ಕೆಲ್ಸಗಳು ಕೂಡ ತುಂಬಾ ಬೇಗ ಬೇಗ ಆಗ್ತಾ ಇರುತ್ತೆ. ಯಾಕಂದ್ರೆ ಕುಜನು ಮಿತ್ರ ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಕೆಲಸಗಳಾಗತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಧನಸ್ಥಾನಾಧಿಪತಿ ನಿಮ್ಗೆ ಶುಕ್ರ ಗ್ರಹ, ಅವನು ದಶಮದಲ್ಲಿ ಸ್ಥಿತನಾಗಿರ್ತಾನೆ. ದಶಮ ಅಂದ್ರೆ ಕರ್ಮಸ್ಥಾನ. ನಿಮ್ಮ ಒಂದು ಕೆಲಸ, ನೀವೇನ್ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆ ಕೆಲಸನೇ ನಿಮ್ಗೆ ಹಣವನ್ನ ತಂದ್ಕೊಡುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ತುಂಬಾ ಒಳ್ಳೆ ಲಾಭ ಇದೆ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಒಳ್ಳೆ ಲಾಭ ಇದೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಮೇಷರಾಶಿಯವರಿಗೆ ಚೆನ್ನಾಗಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹಣಕಾಸಿನ ಮುಗ್ಗಟ್ಟುಗಳು ಯಾರಿಗಿದೆ ಅವರಿಗೆ ಸ್ವಲ್ಪ ಈ ಹಣಕಾಸಿನ ಮುಗ್ಗಟ್ಟುಗಳು ನಿವಾರಣೆ ಆಗುತ್ತೆ. ಮಾತಿನಿಂದ ಕಾರ್ಯಸಿದ್ಧಿ. ವಾಕ್ಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ನಿಮ್ಮ ಮಾತಿನಿಂದ ಕೆಲವು ಮುಖ್ಯವಾದಂತಹ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗತ್ತೆ. ತೃತೀಯ ಭಾವಾಧಿಪತಿ ಮತ್ತು ಷಷ್ಠ ಭಾವಾಧಿಪತಿ ಆದಂತಹ ಬುಧ ಗ್ರಹ, ಅವನು ಕೂಡ ಭಾಗ್ಯದಲ್ಲೇ ಸ್ಥಿತನಾಗಿದ್ದಾನೆ. ಪೂರ್ವಾಷಾಢ ನಕ್ಷತ್ರದಲ್ಲಿ, ಅಂದ್ರೆ ಮಿತ್ರ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ವಿಶೇಷ ಜವಾಬ್ದಾರಿಗಳು, ಬುಧಾದಿತ್ಯ ಯೋಗ ಕೂಡ ಇರೋದ್ರಿಂದ ನಿಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡೋದಕ್ಕೆ ಅಥವಾ ಪ್ರೂವ್ ಮಾಡ್ಕೊಳ್ಳೋಕೆ ಒಳ್ಳೆಯ ವೇದಿಕೆ, ಅವಕಾಶ ನಿಮ್ಗೆ ಸಿಕ್ಕತ್ತೆ. ಅದನ್ನ ಬಳಸಿಕೊಳ್ಳಿ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಏನಾದ್ರೂ ನೀವು ಹೊಗಳಿಕೆಯನ್ನ ಪಡೆಯುವಂಥದ್ದು ಈ ತರದ್ದೆಲ್ಲ ಆಗತ್ತೆ. ಏನೋ ಒಂದು ಶುಭ ಈ ವಾರದಲ್ಲಿ ನಿಮ್ಗೆ ಕಂಡು ಬರುತ್ತೆ. ಒಂದ್ ರೀತಿ ಕೆಲಸ ಮಾಡೋ ಸ್ಥಳದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಖುಷಿಯಾಗಿ ನಿಮ್ಮ ಕೆಲಸಗಳನ್ನ ಮಾಡ್ತೀರಾ. ಯಾವುದೇ ರೀತಿಯ ಬೇಸರ, ದುಃಖ, ಆತಂಕ ಇದೆಲ್ಲ ಇರಲ್ಲ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಇದೇ ತಾನೇ ಇಂಪಾರ್ಟೆಂಟ್. ಏನೇ ಮಾಡಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಇರಬೇಕು.
ಬಟ್ ಈ ವಾರದಲ್ಲಿ ಮನಸ್ಸಿಗೆ ಬಹಳ ನೆಮ್ಮದಿ ಇರುತ್ತೆ ಈ ಮೇಷರಾಶಿಯವರಿಗೆ. ಹಾಗೆ ನಿಮ್ಗೆ ಸಪ್ತಮಾಧಿಪತಿ ಕೂಡ ಶುಕ್ರನೇ ಆಗಿರ್ತಾನೆ. ಅವನು ದಶಮದಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಗಾತಿಯಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಹಾಯ ಸಹಕಾರ ಅಥವಾ ಸಲಹೆಗಳು ಏನಾದ್ರೂ ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಪಂಚಮಾಧಿಪತಿ ರವಿಗ್ರಹ, ಅವರು ಕೂಡ ಭಾಗ್ಯದಲ್ಲೇ ಇದ್ದಾನೆ. ಸ್ವನಕ್ಷತ್ರ ಉತ್ತರಾಷಾಢ ನಕ್ಷತ್ರದಲ್ಲೇ ಇರೋದು ರವಿ ಕೂಡ. ಇದೇನ್ ತೋರಿಸುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಅಂತ ತೋರಿಸುತ್ತೆ. ಗುರುಬಲ ಇಲ್ಲದೆ ಹೋದ್ರೂ ಕೂಡ ಗುರುವಿನ ದೃಷ್ಟಿ ಪಂಚಮಾಧಿಪತಿಗೆ ಇದೆಯಲ್ಲ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದಾರೆ ಅಂದ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು. ಇನ್ನು 9ನೇ ಮನೆಯಲ್ಲಿ ರವಿ ಬುಧ ಮಂಗಳ 3 ಗ್ರಹಗಳಿರೋದ್ರಿಂದ ಕೆಲಸದ ಕಡೆನೆ ಜಾಸ್ತಿ ಗಮನ ಇರುತ್ತೆ. ಕೆಲಸದ ಕಡೆನೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರ. ಇದ್ರ ಮಧ್ಯದಲ್ಲಿ ಕೆಲವು ಧಾರ್ಮಿಕ ಕಾರ್ಯಗಳು, ಹತ್ತಿರದ ದೇವಾಲಯಗಳಿಗೆ ಪ್ರಯಾಣ ಮಾಡೋದು, ದೇವಸ್ಥಾನಗಳಿಗೆ ಹೋಗಿ ಬರೋದು, ಇದು ಕೂಡ ನಿಮ್ಗೆ ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ. ನಿಮ್ಮ ಒಂದು ಆಧ್ಯಾತ್ಮದ ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಸಣ್ಣ ಬದಲಾವಣೆಯನ್ನ ಈ ವಾರದಲ್ಲಿ ಮಾಡ್ಕೊಳ್ತೀರಾ. ಏನೋ ಒಂದು ವಿಶೇಷವಾಗಿ ಒಂದು ಎಕ್ಸ್ಟ್ರಾ ಮಂತ್ರ ಕಲಿಯೋದು, ಏನೋ ಒಂದು ಮಂತ್ರ ಹೇಳ್ಕೊಳ್ಳೋದು ಅಥವಾ ಪೂಜೆ ಮಾಡೋದು. ಯಾರೋ ಬಂದು ಹೇಳ್ಕೊಡ್ತಾರೆ ಯಾವ್ದೋ ರೀತಿಯಲ್ಲಿ ಈ ತರ ಮಾಡು ಅಂತ ಹೇಳಿ, ಅದನ್ನ ಹೊಸದಾಗಿ ಏನೋ ಒಂದನ್ನ ಆಧ್ಯಾತ್ಮದ ವಿಚಾರದಲ್ಲಿ ಏನೋ ಒಂದು ಹೊಸದನ್ನ ಪ್ರಾರಂಭ ಮಾಡ್ತೀರಾ ಅಂತ ತೋರಿಸ್ತಾ ಇದೆ ಈ ವಾರದ ಒಂದು ಭವಿಷ್ಯ. ಯಾಕಂದ್ರೆ ಇಲ್ಲಿ 5ನೇ ಮನೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು 9ನೇ ಮನೆ, ಈ 3 ಗ್ರಹಗಳ ಸಂಬಂಧ ಬಂದಾಗ ಅದು ಆಧ್ಯಾತ್ಮದ ವಿಚಾರದ ಕಡೆ ನಿಮ್ಮ ಗಮನ ಹರಿಸುವಂತಹ ಕ್ಷಣವನ್ನ ತೋರಿಸುತ್ತೆ. ಹಾಗಾಗಿ ಚೆನ್ನಾಗಿದೆ, ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ರವಿ ಮಿತ್ರ ಕ್ಷೇತ್ರದಲ್ಲಿ ಸ್ವನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಈ ವಾರ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಭಾಗ್ಯಕ್ಕೆ ಬರ್ತಾನೆ ಈ ವಾರದಲ್ಲಿ. ಬಹಳ ಒಂದು ಸಮಾಧಾನಕರವಾದಂತಹ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ರಾಷ್ಟ್ರಾಧಿಪತಿನೇ ಹೋಗಿ ಅಷ್ಟಮ ಕುತ್ಕೊಂಡಿದ್ರಿಂದ ಹೋದ್ವಾರ ಅದ್ರ ಹಿಂದಿನ ವಾರ ಆಚೆ ವಾರಗಳಲ್ಲೆಲ್ಲ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು, ಮನಸ್ಸಿಗೆ ಏನೋ ಒಂಥರ ಆತಂಕ, ಭಯ, ಈ ತರ ಏನೋ ಮನಸ್ಸಿಗೂ ಸಮಾಧಾನ ಇಲ್ಲ, ಈ ಕಡೆ ಯಾಕೋ ಆರೋಗ್ಯ ಕೂಡ ಚೆನ್ನಾಗಿಲ್ಲ, ಏನೇನೋ ಅನಿಸ್ತಾ ಇರತ್ತೆ. ಕೆಲವ್ರಿಗೆ ಏನಾಗತ್ತೆ ಅಂದ್ರೆ ಒಂದೇ ಸಲ ಸಮಸ್ಯೆಗಳು ಜಾಸ್ತಿ ಬಂದ್ಬಿಟ್ಟಾಗ ಯಾರೋ ಏನೋ ಮಾಡ್ಸಿದಾರೆ ಅಂತ ಕೂಡ ಅನಿಸ್ತಾ ಇರತ್ತೆ. ಯಾಕಂದ್ರೆ ನೋಡಿ, ತುಂಬಾ ಗ್ರಹಗಳ ಅಷ್ಟಮಕ್ಕೆ ಬಂದ್ರೆ ಯಾರು ಏನು ಮಾಡಿಸ್ಬೇಕಾದ ಅವಶ್ಯಕತೆ ಇಲ್ಲ, ಪ್ರಯೋಗಗಳಾಗ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಗ್ರಹಗತಿಗಳೇ ನಿಮ್ಮಲ್ಲಿ ಭಯ ಹುಟ್ಟಿಸ್ತಾ ಇರ್ತಾರೆ. ಅಷ್ಟಮ ಅನ್ನೋದೇ ಭಯ ಸ್ಥಾನ. ಯಾರಿಗೆ ಯಾವ ಭಯ ಇಲ್ಲ ಅಂದ್ರೂ ಕೂಡ ಮೃತ್ಯು ಭಯ ಇರುತ್ತಲ್ವಾ, ಅಷ್ಟಮ ಅನ್ನೋದು ಮೃತ್ಯು ಸ್ಥಾನ. ನೋಡಿ, ಈ ಅಷ್ಟಮದಲ್ಲಿ ತುಂಬಾ ಗ್ರಹಗಳಿದ್ರು, ಮೇಯ್ನ್ ಆಗಿ ನಿಮ್ ರಾಷ್ಟ್ರಾಧಿಪತಿನೇ ಅಷ್ಟಮದಲ್ಲಿ ಇದ್ದಿದ್ರಿಂದ ನಿಮ್ಮ ಆತ್ಮವಿಶ್ವಾಸನೇ ನಿಮ್ಗೆ ಕುಗ್ಗುತ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ಈ ವಾರದಲ್ಲಿ 12ನೇ ತಾರೀಕಿಗೆ ಶುಕ್ರ ಮಕರ ರಾಶಿಗೆ ಹೋಗ್ತಾರೆ. ಹಾಗಾಗಿ ಈ ವಾರದಲ್ಲಿ ಶುಕ್ರನ ಒಂದು ಬಿಡುಗಡೆ ಅಂದ್ರೆ ಶುಕ್ರ ಸಪರೇಟ್ ಮಕರ ರಾಶಿಗೆ ಹೋಗೋದ್ರಿಂದ ಒಂದ್ ಸ್ವಲ್ಪ ಆತಂಕ ಕಮ್ಮಿ ಆಗತ್ತೆ, ಭಯ ಕಡಿಮೆ ಆಗತ್ತೆ. ಆಮೇಲೆ ನಿಮ್ ಕೆಲ್ಸಗಳನ್ನ ನೀವು ಮುಂದುವರಿಸ್ತೀರಾ. ಯಾವ್ಯಾವ ಕೆಲ್ಸಗಳನ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ರಿ ಆ ಕೆಲ್ಸಗಳನ್ನ ನೀವು ಮುಂದುವರಿಸ್ತೀರಾ. ಹಾಗೆ ಸ್ವಲ್ಪ ದೇವರು ಪೂಜೆ ಇವುಗಳ ಕಡೆಗೆ ಜಾಸ್ತಿ ಗಮನ ಕೊಡ್ತೀರಾ. ಆ ಕಡೆ ಗಮನ ಕೊಟ್ಟ ಮೇಲೆ ನಿಮ್ಗೆ ಭಯ ಆತಂಕ ಕಮ್ಮಿ ಆಗುತ್ತೆ. ಕರೆಕ್ಟ್. ಯಾವುದೇ ಒಂದು ಮಗುಗೆ ತುಂಬಾ ಭಯ ಆದಾಗ ಓಡೋಗಿ ಅಮ್ಮ ಅಂತ ಅಮ್ಮನ್ನ ಆಪ್ಕೊಳ್ಳುತ್ತೆ. ಹಾಗೆ ನಾವು ಅಷ್ಟೇ, ನಮ್ಗೆ ತುಂಬಾ ಭಯ ಆದ್ರೆ ಆ ದೇವಿ ಹತ್ರ ಹೋಗ್ಬೇಕು ಅಮ್ಮ ಅಂತ ಹೇಳಿ. ಆಗ ಒಂದ್ ರೀತಿ ಧೈರ್ಯ ಕೊಡ್ತಾಳೆ. ಪರಮಾತ್ಮನಿಗಿಂತ ನಮಗೆ ಧೈರ್ಯ ಕೊಡುವಂತ ಶಕ್ತಿ ಇನ್ನೊಂದಿಲ್ಲ. ನಮ್ ಜೊತೆ ಎಷ್ಟು ಜನ ಇರ್ಲಿ, ಬಂಧುಗಳಿರ್ಲಿ, ಎಷ್ಟೋ ಜನ ತುಂಬಿದ ಕುಟುಂಬದಲ್ಲೇ ಇರ್ತಾರೆ, ಆದ್ರೂ ಕೂಡ ಒಳಗಡೆ ಏನೋ ಒಂದು ಆತಂಕ. ಈ ಆತಂಕ, ಅಸಮಾಧಾನ, ಸ್ಟ್ರೆಸ್ಸು ಅಥವಾ ಏನೋ ಡಿಪ್ರೆಷನ್, ಇದೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರುತ್ತೆ. ನಮ್ಮ ಚಿತ್ತದಲ್ಲಿ ಬೇಡವಾದ ನಕಾರಾತ್ಮಕ ಶಕ್ತಿಗಳಿರುತ್ತೆ, ನಕಾರಾತ್ಮಕ ವಿಚಾರಗಳಿರುತ್ತೆ. ಅದನ್ನೆಲ್ಲ ನಾವು ಕೆಲವು ಮಂತ್ರ ಜಪಗಳಿಂದ, ಕೆಲವು ಶ್ಲೋಕಗಳಿಂದ, ಕೆಲವು ಪೂಜೆಗಳಿಂದ ನಿವಾರಣೆ ಮಾಡ್ಕೊಂಡಾಗ ಮಾತ್ರ ಮನಸ್ಸು ಕ್ಲಿಯರ್ ಆಗತ್ತೆ. ಅಷ್ಟೇ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಸಮಾಧಾನ ಕೂಡ ಇರುತ್ತೆ. ಹೀಗೆ ಒಂದ್ ರೀತಿ ನಿಮ್ಗೆ ಈ ತರದ ಕೆಲವು ಮಾರ್ಗಗಳು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸಿಕ್ಕತ್ತೆ. ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಮಾತಿನಿಂದ ಕೆಲವು ಸಮಸ್ಯೆಗಳಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಿರುತ್ತೆ, ಅಷ್ಟು ಸಮಾಧಾನ ಇರಲ್ಲ. ಆದ್ರೆ ಈ ವಾರ ಸ್ವಲ್ಪ ಬೆಟರ್. ಹೇಗೆ ಮುನಿಸು, ಮನಸ್ತಾಪ, ಮಾತಾಡದೆ ಇರೋದು, ಇದೆಲ್ಲ ಕೆಲವರಿಗೆ ವೈವಾಹಿಕ ಜೀವನದಲ್ಲಿ ಇರುತ್ತೆ ಪ್ರಾಬ್ಲಮ್. ಯಾಕೆಂದ್ರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ ನೋಡಿ. ಹಾಗಾಗಿ
ಒಟ್ನಲ್ಲಿ ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿ ಇದ್ದೇ ಇರುತ್ತೆ ಈ ವಾರ ಕೂಡ. ಅಂದ್ರೆ ಲಾಸ್ಟ್ ವೀಕ್ ಇತ್ತು ಅಂದ್ರೆ ಅದು ಹಾಗೆ ಮುಂದುವರಿಯುತ್ತೆ. ಆದ್ರೆ ನೀವು ಮಾತಾಡದೆ ಇದ್ಬಿಟ್ರೆ ಪ್ರಾಬ್ಲಮ್ ದೊಡ್ಡದಾಗಲ್ಲ. ನೆಕ್ಸ್ಟ್ ಚತುರ್ಥಾಧಿಪತಿ ನಿಮ್ಗೆ ಅಷ್ಟಮದಲ್ಲಿದ್ದಾನೆ. ಆಸ್ತಿ ವಿಚಾರವಾಗಿ, ಮನೆ ಭೂಮಿ ವಿಚಾರವಾಗಿ ಯಾವುದೇ ನಿರ್ಧಾರಗಳನ್ನ ತಗೊಳ್ಬೇಡಿ ಈ ವಾರ. ಆಮೇಲೆ ಈ ವಿಚಾರವಾಗಿ ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆಗಳು ಹಾಗೆ ಮುಂದುವರಿಯುತ್ತೆ, ಸಾಲ್ವ್ ಆಗಲ್ಲ. ಬಟ್ ಅದಕ್ಕೆ ಬೇಕಾದ ಪ್ರಯತ್ನಗಳನ್ನ ನೀವು ಮಾಡಿ, ಸಮಸ್ಯೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆದ್ರೆ ಮುಖ್ಯ ನಿರ್ಧಾರಗಳು, ಈಗ ಆಸ್ತಿ ವಿಚಾರಕ್ಕೆ ಏನೋ ಸಂಬಂಧಪಟ್ಟಂತ ವ್ಯಾಜ್ಯ ಇದೆ ಅಂದ್ರೆ ಕೂತ್ಕೊಂಡು ಮಾತಾಡೋದಾಗಿರ್ಬಹುದು ಅಥವಾ ಪ್ರಾಪರ್ಟಿ ತಗೊಳ್ಳೋದಾಗಿರ್ಬಹುದು, ಈ ತರದ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೊಳ್ಳೋದು ಬೇಡ. ಈಗ ಮಾತಿನಿಂದ ತೊಂದರೆ ಅಂತ ಹೇಳಿರೋದ್ರಿಂದ ನೀವು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಕೂತ್ಕೊಂಡ್ರು ಕೂಡ ಅದು ಬಗೆಹರಿಯೋದ್ ಬದಲು ಬೇರೆ ಇನ್ನೊಂದೇನೋ ಸಮಸ್ಯೆ ಕ್ರಿಯೇಟ್ ಆಗ್ಬಿಡಬಹುದು. ಹಾಗಾಗಿ ಬೇಡ. ಪಂಚಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಬಟ್ ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರವಾಗಿಲ್ಲ. ಆದ್ರೂ ಏನೋ ಒಂಥರ ಆತ್ಮವಿಶ್ವಾಸದ ಕೊರತೆ, ಧೈರ್ಯದ ಕೊರತೆ ಇರುತ್ತೆ ಅಷ್ಟಮದಲ್ಲಿ ಕುಜ ಇರೋದ್ರಿಂದ. ಹಾಗೆ ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನೋ ಒಂದು ಚಿಂತೆ, ಅವರ ಆರೋಗ್ಯದಲ್ಲಿ ತೊಂದರೆಗಳಿರಬಹುದು, ಅವರ ಉದ್ಯೋಗದಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇರಬಹುದು, ಅಥವಾ ಅವ್ರ ನಡವಳಿಕೆಯಿಂದ ನಿಮಗೆ ಬೇಜಾರಾಗ್ತಾ ಇರಬಹುದು. ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸಮಸ್ಯೆಗಳು ಅಥವಾ ಬೇಸರ, ದುಃಖ ಇದು ಉಂಟಾಗುವ ಸಾಧ್ಯತೆಗಳಿದೆ. ಇನ್ನು ಉದ್ಯೋಗ ಅಂತ ಬಂದಾಗ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ. ಯಾಕಂದ್ರೆ ಷಷ್ಠಾಧಿಪತಿ ಭಾಗ್ಯಕ್ಕೆ ಬರ್ತಾನೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿ ಏನೇ ಒಂದು ಸಮಸ್ಯೆಗಳಿತ್ತು ಅಂದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಅಂದ್ರೆ ವರ್ಕ್ ಪ್ರೆಷರ್ ಇತ್ತು, ತುಂಬಾ ಕೆಲಸದಲ್ಲಿ ಒತ್ತಡ ಇತ್ತು, ಅದೆಲ್ಲ ಕಡಿಮೆ ಆಗುತ್ತೆ ಈ ವಾರದಲ್ಲಿ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ, ಆಮೇಲೆ ಕೆಲಸದ ಒತ್ತಡ ಇದೆಲ್ಲ ಇದ್ದೇ ಇರುತ್ತೆ. ಈ ವಾರ ಕೂಡ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಅಷ್ಟೋ ಧನಾನುಕೂಲ ಕೂಡ ಆಗುತ್ತೆ, ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಫಲ ಅಂತ ಹೇಳ್ಬೋದು. ಇನ್ನು ನೀವು ಮಾಡ್ಕೋಬೇಕಾಗಿರುವಂತ ಪರಿಹಾರ, ಕೆಲವು ಪರಿಹಾರಗಳು ನೀವು ಮಾಡ್ಲೇಬೇಕು. ಯಾಕಂದ್ರೆ ನೋಡಿ, ಅಷ್ಟಮದಲ್ಲಿ ರವಿ ಇರೋದ್ರಿಂದ ಈಗಾಗ್ಲೇ ಯಾರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಲೋ ಬಿ ಪಿ ಇದೆ, ಹೈ ಬಿ ಪಿ ಇದೆ, ಸ್ವಲ್ಪ ಈ ತರ ಪ್ರಾಬ್ಲಮ್ ಇರೋರಿಗೆ ಅದು ಇನ್ನಷ್ಟು ಜಾಸ್ತಿ ಆಗಬಹುದು ಆರೋಗ್ಯ ದೃಷ್ಟಿಯಿಂದ. ಮತ್ತು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಬೇಕು, ಅದಕ್ಕೋಸ್ಕರ ಪರಿಹಾರ ಮಾಡಬೇಕು. ಏನ್ ಪರಿಹಾರ ಅಂತಂದ್ರೆ, ಈ ವಾರ ಶುಕ್ರವಾರ ಅವರೆಕಾಳು, ಹೆಸರು ಕಾಳು ದಾನ, ಹಾಗೆ ಭಾನುವಾರ ಗೋಧಿ ಮತ್ತು ಕಡಲೆಬೇಳೆನ ದಾನ ಮಾಡಿ, ಹಾಗೆ ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ, ಪೂರ್ವಕ ಮುಖ ಮಾಡಿ ಕೂತ್ಕೊಂಡು. ಇಷ್ಟು ಪರಿಹಾರ ಮಾಡಿದ್ರೆ ಸಾಕು, ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ತುಂಬಾ ಪ್ರಾಬ್ಲಮ್ಗಳು ಸಾಲ್ವ್ ಆಗದೆ ಹೋದ್ರು ತಕ್ಕ ಮಟ್ಟಿಗೆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತೀರಾ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಸಪ್ತಮದಲ್ಲಿದ್ದಾನೆ, ಬಹಳ ಶುಭ. ಬುಧ ಸಪ್ತಮದಲ್ಲಿರೋದ್ರಿಂದ ಅವನ ಜೊತೆನಲ್ಲಿ ರವಿ ಕುಜ ಇರೋದ್ರಿಂದ ಕೆಲಸದ ಕಡೆ ಜಾಸ್ತಿ ನಿಮ್ಮ ಒಂದು ಗಮನ ಇರುತ್ತೆ. ಯಾಕಂದ್ರೆ ಕೆಲಸದಲ್ಲಿ ನಿಮಗೆ ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿ ಇರುತ್ತೆ, ನೀವು ನಿಭಾಯಿಸಲೇಬೇಕಾಗಿರುತ್ತೆ. ಹೆಚ್ಚು ಹೆಚ್ಚು ಕೆಲಸಗಳನ್ನ ನಿಮಗೆ ಕೊಡ್ತಕ್ಕಂಥದ್ದು, ನಿಮ್ಮ ಮೇಲೆ ಒಂಥರ ಕೆಲಸದ ಹೊರೆ ಇರುತ್ತೆ, ಅದು ದೊಡ್ಡ ಜವಾಬ್ದಾರಿ ಕೂಡ ಆಗಿರುತ್ತೆ. ಏನಾದ್ರೂ ಒಂದ್ ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ನೀವು ಅದಕ್ಕೆ ಹೊಣೆಗಾರರಾಗಿರ್ತೀರ. ಈ ತರದ ಸಿಚುಯೇಷನ್ ಗಳನ್ನ ನೀವು ಎದುರಿಸ್ಬೇಕಾಗತ್ತೆ ಈ ವಾರದಲ್ಲಿ. ಆ ಟೆನ್ಷನ್ ಇರುತ್ತೆ ನಿಮ್ಗೆ, ಆದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ನಾನೇನಾದ್ರೂ ಒಂಚೂರು ಕೇರ್ಲೆಸ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆಗ್ಬಿಡ್ತು ಅಂದ್ರೆ ನಾನ್ ಮಾತ್ ಕೇಳ್ಬೇಕಾಗುತ್ತೆ, ಅಯ್ಯಯ್ಯೋ ಅನ್ನೋ ತರ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಿರ್ತೀರ. ಇಲ್ಲಿ ಕರ್ಮಸ್ಥಾನ ನೋಡಿ, 10ನೇ ಮನೆಯಲ್ಲಿ ಶನಿ ಇದ್ದಾನೆ, ಭಾಗ್ಯಾಧಿಪತಿ ಅಲ್ವಾ. 10ನೇ ಮನೆ ಅನ್ನೋದು ಫೈನಲ್ ಆಗಿ ರಿಸಲ್ಟ್ ಏನಾಯ್ತು ಅನ್ನೋದನ್ನ ತೋರಿಸುತ್ತೆ. ಫೈನಲ್ ರಿಸಲ್ಟ್ ಏನಾಗುತ್ತೆ, ದಶಮದಲ್ಲಿ ಶನಿ ಇದ್ದಾನೆ, ಭಾಗ್ಯಾಧಿಪತಿ. ಫೈನಲ್ ರಿಸಲ್ಟ್ ನೀವ್ ಅನ್ಕೊಂಡಂಗೆ ಎಲ್ಲದೂ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಆದ್ರೆ ಅದು ಆಗತ್ತಂತ ನಿಮ್ಗೆ ಟೆನ್ಷನ್ ಯಾಕೆ ಆಗ್ತಾ ಇರುತ್ತೆ ಅಂದ್ರೆ, ಇಲ್ಲಿ ಬುಧನ್ ಜೊತೆ ಮಂಗಳ ಇರೋದ್ರಿಂದ ಏನ್ ಆಗ್ಬಿಡುತ್ತೋ ಅನ್ನೋ ಭಯ ಕೊಡೋನು ಮಂಗಳ ಗ್ರಹ. ಯಾಕಂದ್ರೆ ಬುಧ ಬಂದು ನಿಮ್ ರಾಶಿಯಾಧಿಪತಿ, ಪಾಸಿಟಿವ್ ಯೋಚನೆಗಳನ್ನ ಕೊಡೋನು ಬುಧ ಗ್ರಹ, ನೆಗೆಟಿವ್ ಅದ್ರ ಆಪೋಸಿಟ್ ಯೋಚನೆಗಳು ಕೊಡೋನು ಮಂಗಳ ಗ್ರಹ. ಇಲ್ಲಿ 6ನೇ ಮನೆ ಅಧಿಪತಿ. ಕೆಲ್ಸದ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತೀರಾ, ಬಟ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ತುಂಬಾ ಆರಾಮಾಗಿ ಕೂಲ್ ಆಗಿ ನಿಮಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನ ನಿಭಾಯಿಸಿ. ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನೂ ಫಲ ಸಿಕ್ಕಲ್ಲ. ಬದಲಾಗಿ ರಾತ್ರಿ ನಿದ್ರೆ ಮಾಡಕ್ಕಾಗಲ್ಲ, ಸರಿಯಾದ ಟೈಮ್ಗೆ ಊಟ ಸೇರಲ್ಲ, ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸಗಳಾಗುತ್ತೆ. ಯಾಕಂದ್ರೆ ರೋಗಸ್ಥಾನಾಧಿಪತಿ ಮಂಗಳ ಗ್ರಹ, ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಮೆಡಿಟೇಷನ್ ಅವಶ್ಯಕತೆ ಇದೆ ನಿಮ್ಗೆ. ಡೈಲಿ ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಕೊಂಡು ಧ್ಯಾನ ಮಾಡಿ, ಜಸ್ಟ್ ಕಣ್ಮುಚ್ಕೊಂಡು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಯಾಕಂದ್ರೆ ವಿಷ್ಣು ಸಹಸ್ರನಾಮ ಈ ಮಂತ್ರ ಬಂದು ವಿಷ್ಣುವಿನ ನಾಮಗಳು, ಸಹಸ್ರನಾಮಗಳು. ಇಲ್ಲೇನಾಗತ್ತೆ ಅಂದ್ರೆ ಬುಧನ ಅಧಿದೇವತೆ ವಿಷ್ಣು. ನೀವು ವಿಷ್ಣು ಸಹಸ್ರನಾಮನ ತುಂಬಾ ಕೇಳ್ತಾ ಇದ್ರೆ ಬುಧ ತುಂಬಾ ಸ್ಟ್ರಾಂಗ್ ಆಗ್ತಾನೆ.
ನಿಮ್ಮ ರಾಷ್ಟ್ರಾಧಿಪತಿನೇ ಬುಧ ಆಗಿರ್ತಾನೆ. ಯಾವಾಗ ಬುಧ ಸ್ಟ್ರಾಂಗ್ ಆಗ್ತಾನೆ, ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ನಿಮ್ಗಿರೋ ಆತಂಕ, ಭಯ ಇದೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಆಯಾ ರಾಶಿಯವರು ಆಯಾ ಗ್ರಹಗಳ ಅಧಿದೇವತೆಗಳನ್ನ ಹೆಚ್ಚಾಗಿ ಆರಾಧನೆ ಮಾಡ್ಬೇಕು. ಇದರಿಂದ ನಿಮ್ಮ ಮನಸ್ಸು ತುಂಬಾ ಬಲ ಆಗುತ್ತೆ, ಬಲ ಸಿಗುತ್ತೆ. ಮನಸ್ಸೇ ಇಂಪಾರ್ಟೆಂಟ್. ಮನಸ್ಸು ಮಾಡಿದ್ರೆ ಮಾತ್ರ ಮಾರ್ಗ. ನಮ್ಗೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿದಾರಲ್ವಾ. ನಿಮ್ಮ ಮನಸ್ಸಿನಲ್ಲೇ ಆತಂಕ ಇದೆ, ಭಯ ಇದೆ ಅಂದ್ರೆ ಏನೂ ಆಗಲ್ಲ. ಈಗ ನೋಡಿ, ಎಷ್ಟೋ ಜನ ತುಂಬಾ ಟ್ಯಾಲೆಂಟ್ ಇದೆ, ಆದ್ರೆ ಅವ್ರಿಗೆ ಅವ್ರ ಮನಸ್ಸೇ ಮಾಡಲ್ಲ, ಯಾವ್ದಕ್ಕೂ ಮುಂದೆ ಹೋಗೋದೇ ಇಲ್ಲ, ಅಲ್ಲೇ ಕೂತಿರ್ತಾರೆ ಅಷ್ಟೇ. ಆ ಪ್ರಯತ್ನ ಮಾಡ್ಬೇಕಂದ್ರೆ ಮನಸ್ಸು ಬೇಕು ಅಲ್ವಾ. ಹಾಗಾಗಿ ನೀವು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಪಂಚಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ, ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ಚಿಂತೆ ಇರುತ್ತೆ, ಈ ತರ. ಇನ್ನು ನಿಮ್ಗೆ 7ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಹಾಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಜವಾಬ್ದಾರಿ ಅನ್ನೋದೊಂದು ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಜವಾಬ್ದಾರಿ ನಿಭಾಯಿಸ್ಬೇಕು ಅನ್ನೋದಷ್ಟೇ. ನಿಮ್ಗೆ ಒಂಚೂರು ಟೆನ್ಷನ್ ಇರುತ್ತೆ, ಆದ್ರೆ ಕೆಲ್ಸಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ ನಿಮ್ಗೆ. ಇನ್ನು ನಿಮಗೆ ರಾಶಿಯಲ್ಲೇ ಗುರು ಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಗುರು ರಾಶಿಯಲ್ಲಿದ್ದಾನೆ ಅಂದ್ರೆ ಅವನು ದಿಗ್ಬಲ. ಪಂಚಮ ನೋಡ್ತಾನೆ, ನವಮ ನೋಡ್ತಾನೆ, ವಿದ್ಯಾ ಭಾವ 5ನೇ ಮನೆ, ಕಲಿಯೋದು ಅಂತ ಹೇಳ್ತೀವಿ. ಇನ್ನಷ್ಟು ಕಲಿಯುವ ಆಸಕ್ತಿ, ಕಲಿಯುವಂತಹ ಹಂಬಲವನ್ನ ಗುರುಗ್ರಹ ಕೊಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಸಪ್ತಮದಲ್ಲಿ ಕ್ರೂರ ಗ್ರಹಗಳಿರೋದ್ರಿಂದ ಯಾರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಜಗಳ, ಮನಸ್ತಾಪ, ಮುನಿಸು ಇವುಗಳೆಲ್ಲ ಇದೆಯೋ ಅದು ಇನ್ನಷ್ಟು ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಇಲ್ಲಿ ರವಿ ಕುಜ ಈಗೋನ ಜಾಸ್ತಿ ಮಾಡ್ತಾನೆ, ಅಹಂಕಾರವನ್ನ ಜಾಸ್ತಿ ಮಾಡ್ತಾನೆ, ಕೋಪನ ಜಾಸ್ತಿ ಮಾಡ್ತಾನೆ, ಆತುರವನ್ನ ಜಾಸ್ತಿ ಮಾಡ್ತಾನೆ. ಇದೇ ಸಾಕು ಜೀವನ ಹಾಳಾಗೋದಕ್ಕೆ. ಈ 4 ಮನೋಭಾವಗಳೇ ಸಾಕು. ಕ್ಷಮಾಗುಣ ಇಲ್ಲದೆ ಇರೋದು, ತಾಳ್ಮೆ ಇಲ್ಲದೆ ಇರೋದು, ಮೌನವಾಗಿಲ್ದೇ ಇರೋದು, ಅತಿಯಾಗಿ ಮಾತಾಡೋದು. ನೋಡಿ, ಬುಧ ಗ್ರಹ ಕುತ್ಕೊಂಡಿದ್ದಾನೆ, ಬುಧ ಕುಜ. ಅತಿಯಾಗಿ ಮಾತಾಡೋದು, ಒಂದಕ್ಕೆ ಇನ್ನೊಂದು ವಾದ ಪ್ರತಿವಾದ. ಅವ್ರು 1 ಮಾತಾಡಿದ್ರೆ ನೀವು 10 ಮಾತಾಡೋದು, ಈ ತರ ತುಂಬಾ. ಇಲ್ಲ, ನೀವು 1 ಮಾತಾಡಿದ್ರೆ ಆ ಕಡೆಯಿಂದ 2-3 ಆನ್ಸರ್ ಬರೋದು. ಇದು ಸಿಕ್ಕಾಪಟ್ಟೆ ಆಗೋದ್ರಿಂದ ಸಂಬಂಧಗಳು ಇನ್ನಷ್ಟು ಹಾಳಾಗುತ್ತೆ. ನೀವು ಎಷ್ಟು ಸೈಲೆಂಟ್ ಆಗಿರ್ತೀರಾ, ಎಷ್ಟು ಮೌನವಾಗಿರ್ತೀರಾ ಅಷ್ಟು ಒಳ್ಳೇದು. ಹಾಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮುಖ್ಯವಾದ ನಿರ್ಧಾರಗಳು ತಗೋಬೇಕು ಅಂದ್ರೆ ಈ ವಾರ ಬೇಡ, ಸ್ವಲ್ಪ ಟೈಮ್ ತಗೊಳ್ಳಿ. ಕೂತ್ಕೊಂಡು ಮಾತಾಡೋದಾಗಿರ್ಬಹುದು. ಆ ಥರದ್ದು ಏನಾಗತ್ತೆ ಗೊತ್ತಾ, ಈಗ ಈ ತರ ಕ್ರೂರ ಗ್ರಹಗಳ ದೃಷ್ಟಿ ಇರೋದ್ರಿಂದ ನೀವು ಅದನ್ನ ಬಗೆಹರಿಸ್ಕೋಬೇಕು ಅಂತ ಕೂತ್ಕೊಂಡು ಮಾತಾಡಿದ್ರು ಅದು ಇನ್ಯಾವುದೋ ಲೆವೆಲ್ಗೆ ಹೋಗಿ ಮುಟ್ಬಿಡುತ್ತೆ ಪ್ರಾಬ್ಲಮ್. ಸದ್ಯಕ್ಕೆ ಬೇಡ, ಸ್ವಲ್ಪ ದಿನ ವೇಟ್ ಮಾಡಿ ಅಷ್ಟೆ. ನೀವು ಮಾಡ್ಕೋಬೇಕಾಗಿರೋ ಪರಿಹಾರ, ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ. ಹಾಗೆ ಈ ವಾರದ ಶುಕ್ರವಾರ ಅವರೇಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಶುಕ್ರ ಈ ವಾರದಲ್ಲಿ ಸಂಚಾರ ಮಾಡ್ತಿರ್ತಾನೆ. ತುಂಬಾ ವಿಶೇಷ. ಯಾಕಂದ್ರೆ ಶುಕ್ರ ನಿಮ್ಗೆ 4ನೇ ಮನೆ ಅಧಿಪತಿ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಿದ್ದೆ ಲಾಸ್ಟ್ ವೀಕ್ ಎಲ್ಲ, ಆಸ್ತಿ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಏನು ನಿರ್ಧಾರಗಳು ತಗೋಬೇಡಿ ಅಂತ ಹೇಳ್ತಿದ್ದೆ. ಚತುರ್ಥಾಧಿಪತಿ 6ನೇ ಮನೇಲಿ ಇದ್ದಿದ್ರಿಂದ. ಬಟ್ ಈಗ 7ನೇ ಮನೆಗೆ ಹೋಗಿದ್ದಾನೆ, ಡೈರೆಕ್ಟ್ ಆಗಿ ನಿಮ್ ರಾಶಿನ ನೋಡ್ತಾ ಇದ್ದಾನೆ ಶುಕ್ರ ಗ್ರಹ. ಶುಕ್ರ ನಿಮ್ಗೆ ಲಾಭಾಧಿಪತಿ ಜೊತೆಗೆ ಚತುರ್ಥಾಧಿಪತಿ. ಚತುರ್ಥ ಅಂದ್ರೆ ಮನೆ, ಭೂಮಿ, ವಾಹನ ಇತ್ಯಾದಿ. ಲಾಭ ಅಂದ್ರೆ ನಿಮ್ ಜೀವನದಲ್ಲಿ ನೀವು ಏನಕ್ಕೆ ಇನ್ವೆಸ್ಟ್ ಮಾಡ್ತೀರೋ ಅದರಿಂದ ಬರೋ ಲಾಭನೇ ಲಾಭಸ್ಥಾನ ಆಗಿರುತ್ತೆ. 2 ಅಧಿಪತಿಯಾಗಿ ನಿಮ್ಗೊಂದಷ್ಟು ಶುಭ ಫಲಗಳನ್ನ ಕೊಡ್ತಾನೆ. ಮತ್ತೆ ಇರೋದು ಮಿತ್ರನ ರಾಶಿ, ಶನಿಯ ಮನೆಯಲ್ಲಿ. ಹಾಗಾಗಿ ಮನೆ ತಗೋಬೇಕು, ಇವಾಗ ಸೈಟ್ ತಗೋಬೇಕು ಅಥವಾ ವಾಹನ ತಗೋಬೇಕು ಅಂತೇಳಿ ಬಹಳ ದಿನದಿಂದ ಅನ್ಕೊಂಡಿದ್ರಿ. ಏನ್ ಮಾಡಿದ್ರು ತಗೊಳಕ್ಕೆ ಆಗ್ತಿರ್ಲಿಲ್ಲ, ಒಂದಿಷ್ಟು ವಿಘ್ನೆಗಳು. ಶುಕ್ರ 6ನೇ ಮನೇಲಿ ಇದ್ನಲ್ಲ, ಹಾಗಾಗಿ. ಅಥವಾ ಲೋನ್ಗೋಸ್ಕರ ಟ್ರೈ ಮಾಡ್ತಾ ಇದೀವಿ, ಲೋನ್ ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಇಂದ ತಗೊಳಕ್ ಆಗ್ತಾ ಇಲ್ಲ, ಈ ತರ ಸಮಸ್ಯೆಗಳಿತ್ತು ಅಂದ್ರೆ ಈ ವಾರದಲ್ಲಿ ಆ ತರದ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ. ನೀವು ಆಸ್ತಿ ವಿಚಾರವಾಗಿ ಏನೇ ತೀರ್ಮಾನ ತಗೊಳ್ಳೋದಾದ್ರೆ ಇದು ಸೂಕ್ತವಾದ ಸಮಯ. ಹಾಗೆ ವಾಹನ ಖರೀದಿ ಮಾಡ್ಬೇಕು ಅಂದ್ರೂ ಕೂಡ ನಿಮ್ಗೆ ಅನುಕೂಲಗಳು ಈ ವಾರದಲ್ಲಿ ಆಗುತ್ತೆ. ಅಥವಾ ಮನೆ ತಗೋಬೇಕು, ಅಥವಾ ಏನೋ ಒಂದು ಕೃಷಿ ಭೂಮಿ ತಗೋಬೇಕು ಅನ್ಕೊಂಡಿದ್ದೀರಾ, ಅಥವಾ ನಿವೇಶನ ತಗೋಬೇಕು ಅನ್ಕೊಂಡಿದ್ದೀರಾ, ನೀವು ಆಸೆ ಪಟ್ಟಂತಹ ಒಂದು ಒಳ್ಳೆ ಜಾಗ ನಿಮ್ಗೆ ಸಿಗುವಂಥದ್ದು. ಹೀಗೆ ಈ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಇದು ಮುಖ್ಯವಾಗಿ ಈ ವಾರದಲ್ಲಿ ನೀವು ಕಾಣುವಂತಹ ಶುಭವಾದ ಫಲ. ಇನ್ನು ಕೆಲಸ ಅಂತ ಬಂದಾಗ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ತೊಂದರೆಗಳು ಅಂತ ಏನಿಲ್ಲ, ಆದ್ರೆ ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಯಾಕೆಂದ್ರೆ 6ನೇ ಮನೆಯಲ್ಲಿ ರವಿ ಕುಜ ಇದ್ದಾಗ ತುಂಬಾ ಹಾನೆಸ್ಟ್ ಆಗಿ, ತುಂಬಾ ಕಷ್ಟಪಟ್ಟು, ಒಂಥರ ಏನಂದ್ರೆ ನಿಮ್ಮ ಶಕ್ತಿ ಮೀರಿ ನೀವು ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತೀರಾ.
ಆದ್ರೆ ವ್ಯಯಾಧಿಪತಿ ಬುಧ ಇರೋದ್ರಿಂದ ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಆದ್ರೆ ನಿಮ್ಮ ಉದ್ಯೋಗದಲ್ಲಿ ತೊಂದರೆ ಅಂತ ಏನಿರೋದಿಲ್ಲ. ಇನ್ನು ಬೇರೆ ದೇಶದಲ್ಲಿ ಉದ್ಯೋಗವನ್ನ ಪಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರೋಂಥವ್ರಿಗೆ ಈ ವಾರದಲ್ಲಿ ಅಂತಹ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಈಗಾಗ್ಲೇ 6ನೇ ಮನೆ ಅಧಿಪತಿ 12ನೇ ಮನೇಲಿ ಇದ್ದಾನೆ. 12ನೇ ಮನೆ ಅಧಿಪತಿ ಈಗ 6ನೇ ಮನೆಗೆ ಬಂದಿದ್ದಾನೆ. ಅಂದ್ರೆ ಬುಧ ಕೂಡ 6ನೇ ಮನೆ ಇದ್ದಾನೆ. ಅದೇನಾಗುತ್ತೆ, ಎಕ್ಸ್ಚೇಂಜ್ ಆಗ್ತಾರೆ ಬುಧ ಮತ್ತೆ ಗುರು. ಬುಧನ ಮನೆಯಲ್ಲಿ ಗುರು, ಗುರುವಿನ ಮನೆಯಲ್ಲಿ ಬುಧ. ಇದು ವಿದೇಶದಲ್ಲಿ ಉದ್ಯೋಗವನ್ನ ಮಾಡುವಂತಹ ಒಂದು ಅವಕಾಶವನ್ನ ಕೊಡೋದಕ್ಕೆ ಇದು ಕಾರಣ ಆಗುತ್ತೆ. ಹಾಗೆ ನಿಮ್ಗೆ ಪಂಚಮಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ಇದೆ, ಆದ್ರೆ ಅಷ್ಟೇ ಖರ್ಚುಗಳಿರುತ್ತೆ. ಯಾಕಂದ್ರೆ ನಿಮ್ಗೆ ಧನಾಧಿಪತಿ ಬಂದು ರವಿ ಗ್ರಹ. ಅವನು ಹೋಗಿ ಋಣಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಅವನನ್ನ ಆ ಋಣಸ್ಥಾನಾಧಿಪತಿ ಗುರುನೇ ನೋಡ್ತಾ ಇದ್ದಾನೆ. ಹಾಗೆ ವ್ಯಯಾಧಿಪತಿನೂ ಅಲ್ಲೇ ಇದ್ದಾನೆ. ವ್ಯಯದಲ್ಲಿ ಗುರು ಇದ್ದಾನೆ. ನಿಮ್ಗೆ ಎಷ್ಟು ದುಡಿತೀರೋ ಅಷ್ಟೇ ಖರ್ಚುಗಳು, ಅದಕ್ಕಿಂತ ಜಾಸ್ತಿ ಖರ್ಚುಗಳು ಬಂದ್ಬಿಡುತ್ತೆ ಒಂದ್ಸಲ. ಬಟ್ ಏನಂದ್ರೆ ಶುಕ್ರನ್ ದೃಷ್ಟಿ ಇರೋದ್ರಿಂದ ನಿಭಾಯಿಸ್ತೀರ. ಅಯ್ಯೋ ಸಂಪಾದನೆ ಇಷ್ಟ ಆಗಿದೆ, ಬಟ್ ಖರ್ಚು ನೋಡಪ್ಪ ಸಂಪಾದನೆಗಿಂತ ಜಾಸ್ತಿ ಇದೆಯಲ್ಲ, ಏನ್ ಮಾಡೋದು ಅಂದ್ರೆ ಆ ಖರ್ಚಿಗೆ ನಿಮ್ಗೆ ದುಡ್ಡು ಒದಗಿಸ್ಕೊಳ್ತಾರೆ ಶುಕ್ರ ಗ್ರಹ. ಆದ್ರೆ ನಿಭಾಯಿಸ್ತೀರಾ, ಬಟ್ ಏನು ಉಳಿಲಿಲ್ವಲ್ಲ ಅನ್ನೋ ಬೇಸರ ಅಂತೂ ಇರುತ್ತೆ. ಹಣಕಾಸಿನ ಸ್ಥಿತಿ ಹೀಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲೂ ಅಷ್ಟೇ, ದುಡ್ಡು ಬರುತ್ತೆ, ಅದ್ರ ಖರ್ಚು ಜಾಸ್ತಿ ಇರುತ್ತೆ. ಆದ್ರೆ ಉದ್ಯೋಗದ ವಿಷಯ ಅಂದ್ರೆ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ಅಲ್ಲಿರುವಂತವ್ರಿಗೆ ಉದ್ಯೋಗದಲ್ಲಿ ಏನು ತೊಂದರೆಗಳಿಲ್ಲ. ಸಪ್ತಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಸ್ವಂತ ನೀವೇ ಮಾಡ್ತಿದ್ದೀರಾ ಅಂದ್ರೆ ಆದಾಯ ಕಮ್ಮಿ ಇರುತ್ತೆ. ಬಟ್ ಪಾರ್ಟ್ನರ್ ಸ್ಥಾನ ಚೆನ್ನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಯಾಕಂದ್ರೆ ಪಾರ್ಟ್ನರ್ ಸ್ಥಾನ ಅಂದ್ರೆ 7ನೇ ಮನೆ ನೋಡ್ತೀವಿ, ಅಲ್ಲಿ ಶುಕ್ರ ಇದ್ದಾನೆ. ಪಾರ್ಟ್ನರ್ ಅಧಿಪತಿ ಶನಿ, ಅವನು ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಅವ್ರ ಕಡೆಯಿಂದ ನಿಮ್ಗೆ ಅನುಕೂಲಗಳಾಗತ್ತೆ ಅಂತ ತೋರಿಸ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ಅದು ಯೂಶಲ್ ಆಗಿ ಪಂಚಮಾಧಿಪತಿ 6ನೇ ಮನೆಯಲ್ಲಿದ್ರೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ 6ನೇ ಮನೆಯಲ್ಲಿರೋನು ಕ್ರೂರ ಗ್ರಹವಾದಂತ ಕುಜನಾಗಿರೋದ್ರಿಂದ ಅವನ ಮೇಲೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಮಿತ್ರ ಗ್ರಹ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಏನೂ ತೊಂದರೆಗಳು ಇಲ್ಲ. ಪರೀಕ್ಷೆಗಳೇನಾದ್ರೂ ಬರಿತಾ ಇದ್ದೀರಾ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ನಿರ್ಧಾರಗಳು ತಗೋಬೇಕು, ಎಲ್ಲದಕ್ಕೂ ಒಳ್ಳೆ ಟೈಮೇ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ ಈ ವಾರದಲ್ಲಿ. ಒಂದು ಹಂತಕ್ಕೆ ಖರ್ಚು ಜಾಸ್ತಿ, ಅದೊಂದು ಬಿಟ್ರೆ ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ಚೆನ್ನಾಗಿದೆ. ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ ಈ ವಾರದ ಭಾನುವಾರ ಗೋಧಿ ದಾನ ಕೊಡಿ, ಹಾಗೆ ಕಡಲೆಬೇಳೆ ದಾನ ಕೊಡಿ. ಭಾನುವಾರನೇ ಕೊಡಿ ಪರವಾಗಿಲ್ಲ, ಯಾಕಂದ್ರೆ ಇಲ್ಲಿ ಭಾನುವಾರ ಅನ್ನೋದು ಸೂರ್ಯನ ವಾರ ಆಗಿರುತ್ತೆ. ಬಟ್ ಸೂರ್ಯನಿಗೆ ಗುರು ಮಿತ್ರನಾಗೋದ್ರಿಂದ ನೀವು ಅದೇ ಭಾನುವಾರ ಕಡಲೆಬೇಳೆನೂ ಕೂಡ ಕೊಡ್ಬೋದು. ಕಡಲೆಬೇಳೆ ಮತ್ತೆ ಗೋಧಿನ ದಾನ ಮಾಡಿ. ಹಾಗೆ ಡೈಲಿ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ರವಿ ಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ರವಿ ಇರುವ ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ, ಅಂದ್ರೆ ಸ್ವನಕ್ಷತ್ರದಲ್ಲೇ ರವಿ ಗ್ರಹ ಸ್ಥಿತನಾಗಿದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ ಈ ವಾರದಲ್ಲಿ. ಅಭಿವೃದ್ಧಿ ಇದೆ. ಮತ್ತೆ ಧನಸ್ಥಾನಾಧಿಪತಿ ಬುಧ ಗ್ರಹ ರವಿ ಜೊತೆ ಇರೋದ್ರಿಂದ ಅದು ಬುಧಾದಿತ್ಯ ಯೋಗವಾಗುತ್ತೆ. ನಿಮಗೆ ಧನವನ್ನ ಮತ್ತು ಲಾಭವನ್ನ ಎರಡನ್ನೂ ಕೊಡುವಂತವನು ಬುಧ ಗ್ರಹ ಆಗಿರ್ತಾನೆ. ಇವರಿಬ್ರು ಕೂಡ ಪಂಚಮದಲ್ಲೇ ಇದ್ದಾನೆ. ಪಂಚಮದಲ್ಲಿ ಇರೋದ್ರಿಂದ ಜೊತೆಗೆ ಪಂಚಮಾಧಿಪತಿಯ ದೃಷ್ಟಿ ಇರೋದ್ರಿಂದ ನಿಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ಸಕ್ಸಸ್ ಆಗುತ್ತೆ. ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಾಗುತ್ತೆ. ಯಾಕಂದ್ರೆ 2ನೇ ಮನೆಗೆ ಶನಿ ದೃಷ್ಟಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲೇ ಮುಖ್ಯವಾಗಿ ಯಾವಾಗ ಅಷ್ಟಮ ಶನಿ ಶುರುವಾಯ್ತು ಅಲ್ಲಿಂದ ಹಣಕಾಸಿನ ವಿಷಯದಲ್ಲೇ ಪ್ರಾಬ್ಲಮ್ಗಳಾಗ್ತಾ ಇದೆ ಸಿಂಹರಾಶಿಯವರಿಗೆ. ಆದ್ರೆ ಈ ವಾರದಲ್ಲಿ ಧನಾಧಿಪತಿ ಚೆನ್ನಾಗಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಕೂಡ ಚೆನ್ನಾಗಿರೋದ್ರಿಂದ ಈ ತರದ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಆರ್ಥಿಕವಾದಂತಹ ಒಂದು ನಿಮ್ಮ ಸ್ಥಿತಿಗತಿಗಳು ಉತ್ತಮ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ. ಹಾಗೆ ಸ್ವಲ್ಪ ಸಾಲದ ಬಾಧೆಯಿಂದ ಬಳಲ್ತಾ ಇರೋರು ತಕ್ಕ ಮಟ್ಟಿಗೆ ಸಾಲದ ಒಂದು ನಿವಾರಣೆ ಕೂಡ ಮಾಡ್ಕೊಳ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ವಾಕ್ಸ್ಥಾನಾಧಿಪತಿ ಬುಧ ಗ್ರಹ ಪಂಚಮದಲ್ಲಿರೋದ್ರಿಂದ ಮಾತಿನಿಂದ ಕಾರ್ಯಸಿದ್ಧಿ ಆಗತ್ತೆ. ಯಾವುದೇ ಒಂದು ಕೆಲಸಗಳಾಗ್ಬೇಕು ಅಂತಿದ್ರೆ ಅದು ಹಣಕಾಸಿನ ವಿಚಾರದ ಕೆಲಸಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ವಿಚಾರದ ಯಾವುದೋ ಒಂದು ಕೆಲಸಗಳಾಗಿರ್ಬೋದು, ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ಬೋದು. ನೀವು ಮಾತಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಟ್ರೈ ಮಾಡ್ತಿದ್ರೆ ಮಾತಾಡ್ಬೇಕು ಅಂತ ಇದ್ರೆ, ಅಥವಾ ನೀವು ಪ್ರಾಪರ್ಟಿ ವಿಷಯದಲ್ಲಿ ಏನಾದ್ರು ಮಾತಾಡಿ ಬಗೆಹರಿಸ್ಕೋಬೇಕು ಅಂತಿದ್ರೆ, ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಗೆ ಹಣಕಾಸಿನ ಸಹಾಯ ಸಿಗ್ಬೇಕು, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಿದ್ರೆ ನಿಮ್ಮ ಮಾತಿಂದ ನಿಮಗೆ ನಿಮ್ಮ ಉದ್ದೇಶಗಳು
ಈಡೇರುತ್ತೆ. ಹಾಗೆ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ ತಕ್ಕ ಮಟ್ಟಿಗೆ. ಯಾಕಂದ್ರೆ ಶನಿ ದೃಷ್ಟಿ ಇದ್ರೂ ಕೂಡ ಇತರ ಪಾಪಗ್ರಹಗಳ ದೃಷ್ಟಿ ಇಲ್ಲದೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಕುಟುಂಬದಲ್ಲಿ ಇದ್ದಂತಹ ಕಿರಿಕಿರಿಗಳು ಅಥವಾ ಮನಸ್ತಾಪ ಇತ್ತು, ಜಗಳ ಇತ್ತು, ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದ್ ರೀತಿ ಸಮಾಧಾನಯುತವಾದಂತಹ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು. ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ, ಇವನು 6ನೇ ಮನೇಲಿ ಇದ್ದಾನೆ ನೋಡಿ. ತೃತೀಯ ಭಾವ ಅನ್ನೋದು ಮಿತ್ರ ಸ್ಥಾನ ತೋರಿಸುತ್ತೆ. ಈ ಮಿತ್ರ ಸ್ಥಾನಾಧಿಪತಿ 6ನೇ ಮನೇಲಿ ಇರ್ತಾರೆ. ಈ ವಾರದಲ್ಲಿ ನಿಮ್ಮ ಮಿತ್ರರೇ ನಿಮ್ಮ ಹತ್ರ ಶತ್ರುಗಳ ತರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ವರ್ಷಗಳಿಂದ ಸ್ನೇಹಿತರಾಗಿರ್ತೀರಾ, ತುಂಬಾ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನೀವು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೂ ಕೂಡ ಅವ್ರ ಮಾತುಗಳು ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಯಾರೋ ಶತ್ರು ನಿಮ್ಗೆ ಮಾತಾಡದ ಹಂಗೆ ಫೀಲ್ ಆಗುತ್ತೆ. ಆ ತರ ಸ್ವಲ್ಪ ಮಿತ್ರರ ವಿಷಯದಲ್ಲಿ ಒಂಚೂರು ನಿಮ್ಗೆ ದುಃಖವನ್ನ ಈ ವಾರದಲ್ಲಿ ಅನುಭವಿಸಬೇಕಾಗತ್ತೆ. ಇನ್ನು ಚತುರ್ಥಾಧಿಪತಿ ಮಂಗಳ ಗ್ರಹ, ಅವನು ಪಂಚಮದಲ್ಲಿದ್ದಾನೆ. ಆಸ್ತಿ ಕುರಿತಾದಂತಹ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ. ಆಸ್ತಿ ವಿಚಾರದಲ್ಲಿ ಏನೋ ವ್ಯಾಜ್ಯಗಳಿದೆ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಸರಿ ಮಾಡ್ಕೊಳ್ಬೇಕು, ಅನುಕೂಲಗಳಾಗುತ್ತೆ. ಅಥವಾ ಕೆಲವೊಂದು ಆಸ್ತಿ ವಿಚಾರದ ವಿಷಯಗಳು ಕೋರ್ಟ್ ಅಲ್ಲಿ ಇರುತ್ತೆ, ಬಗೆಹರಿತಾ ಇಲ್ಲ, ಬಗೆಹರಿಯುವಂತಹ ಸೂಚನೆಗಳು ಕಂಡು ಬರುತ್ತೆ. ಅಥವಾ ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು, ತಗೊಳ್ಳೋದಕ್ಕೆ ಅನುಕೂಲಗಳಾಗ್ತಾ ಇಲ್ಲ, ಆತರ ಅನುಕೂಲಗಳಾಗತ್ತೆ. ಯಾಕಂದ್ರೆ 4ನೇ ಮನೆ ಅಧಿಪತಿ ಮಂಗಳ ಗ್ರಹ. ಹಾಗಾಗಿ ಈ ವಿಷಯದಲ್ಲೂ ಕೂಡ ಒಂದಷ್ಟು ಶುಭ ಫಲಗಳನ್ನ ಸಿಂಹರಾಶಿಯವರು ಕಾಣ್ತೀರ ಅಂತ ಹೇಳ್ಬೋದು. ಹಾಗೆ ಪಂಚಮದಲ್ಲೇ ನಿಮ್ಗೆ ರವಿ ಬುಧ ಮಂಗಳ ಗ್ರಹ ಇದ್ದು ಗುರುವಿನ ದೃಷ್ಟಿ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲವೂ ಸಕ್ಸಸ್ ಆಗುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಏನು ತೊಂದರೆ ಇರಲ್ಲ ನಿಮ್ಗೆ. ಆದ್ರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲವರ ಒಂದು ಮನಸ್ಥಿತಿ, ಕೆಲವರ ನಡವಳಿಕೆ ನಿಮಗೆ ಬೇಸರವನ್ನ ತರುತ್ತೆ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರಿಂದ ನಿಮಗೆ ಪ್ರಾಬ್ಲಮ್ ಆಯ್ತಾ, ನೀವು ಅವರಿಂದ ದೂರ ಇದ್ಬಿಡ್ತೀರ. ಅಂದ್ರೆ ನಿಮ್ಮ ಸ್ವಾಭಿಮಾನ ನೀವು ಕುಗ್ಗೋದಕ್ಕೆ ಬಿಡೋದಿಲ್ಲ. ಇವ್ರು ಈ ತರ ಮಾತಾಡಿದಾರೆ ಅಂದ್ರೆ ನಂಗೆ ಇವ್ರು ಬೇಕಾಗಿಲ್ಲ ಅಂತ ತುಂಬಾ ಸಿಂಪಲ್ ಆಗಿ ಅವರಿಂದ ದೂರ ಆಗ್ಬಿಡ್ತೀರಾ ಈ ವಾರದಲ್ಲಿ. ಅಂದ್ರೆ ಆ ತರ ನಿರ್ಧಾರ ತಗೊಳ್ಳೋದಕ್ಕೂ ಕೆಲವ್ರಿಗೆ ಆಗಲ್ಲ. ಸ್ನೇಹಿತರನ್ನ ಬಿಡ್ಬೇಕಲ್ಲಪ್ಪ, ಅಯ್ಯೋ ನಮ್ಮ ಆತ್ಮೀಯರನ್ನ ಬಿಡ್ಬೇಕಲ್ಲಪ್ಪ, ಈ ತರ ಎಲ್ಲ ಯೋಚನೆ ಮಾಡ್ತಾರೆ. ಯಾರಿಂದ ನಿಮಗೆ ಪದೇ ಪದೇ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ, ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂದ್ರೆ ಅವರಿಂದ ದೂರ ಇರೋದು ತುಂಬಾ ಒಳ್ಳೇದಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ನಿಮ್ಮ ಕೆಲಸ, ನಿಮ್ಮ ವೃತ್ತಿ, ನಿಮ್ಮ ಒಂದು ಕೆಲಸ ಮಾಡೋ ಶೈಲಿ ಒಂದ್ ರೀತಿ ನಿಮ್ಮ ಗೌರವವನ್ನ, ವ್ಯಕ್ತಿತ್ವವನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನು ಪಡಿತೀರಾ ಅಂತ ಹೇಳ್ಬೋದು. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಅಷ್ಟಮ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಅಷ್ಟಮದಲ್ಲಿ ಕುಳಿತ ಶನಿ ದಶಮವನ್ನ ನೋಡ್ತಾನೆ. ಎಲ್ಲೋ ಒಂದ್ ಕಡೆ ನಿಮ್ ಕೆಲಸಗಳು ಕೊನೆಯವರೆಗೂ ಆಗಿ ಕೊನೆ ಮೂಮೆಂಟ್ ಅಲ್ಲಿ ಆಗ್ಲಿಲ್ಲ ಅನ್ನೋ ತರ ಮಾಡ್ಬಿಡ್ತಾನೆ. ಶನಿಗೆ ತಡೆ ಹಾಕೋದಲ್ವಾ ಒಂದ್ ಕೆಲಸ. 90% ಆಯ್ತು, ಇನ್ನೊಂದು 10% ಅಲ್ಲಿ ಇದು ಸಕ್ಸಸ್ ಆಗ್ಲಿಲ್ಲ ಅನ್ನೋ ತರ ಆಗುತ್ತೆ. ಅದಕ್ಕೆ ಶನಿಗೆ ಪರಿಹಾರ ಮಾಡಲೇಬೇಕು. ಏನ್ ಪರಿಹಾರ? ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ. ಸಿಂಪಲ್ ಆಗಿ ಮಾಡಿ, ಯಾವುದೇ ಪರಿಹಾರನು. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಕೆಲಸ, ಅದು ಇದು ಬಿಸ್ನೆಸ್, ಬಿಸಿ ಈ ತರ ಎಲ್ಲ ಇರೋದ್ರಿಂದ ನೀವು ಗಂಟೆಗಟ್ಟಲೆ ಪೂಜೆ ಮಾಡ್ಬೇಕು, ವ್ರತಗಳು ಮಾಡ್ಬೇಕು ಅಂದ್ರೆ ಟೈಮ್ ಸಿಗದೆ ಇರ್ಬೋದು. ಆದ್ರೆ ಸಣ್ಣ ಪ್ರಮಾಣದಲ್ಲಾದ್ರೂ ಮಾಡಿ. ಎಳ್ಳೆಣ್ಣೆ ಪ್ಯಾಕೆಟ್ ತಗೊಳ್ಳಿ, ದೇವಸ್ಥಾನಕ್ಕೆ ಕೊಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಅಷ್ಟೇ. ಶನಿವಾರ ಇದನ್ನ ಮಾಡಿ. ಅಷ್ಟಮ ಶನಿ ಮುಗಿಯೋವರೆಗೂ ಇದನ್ನ ಮಾಡಿ. ಯಾಕಂದ್ರೆ ಶನಿಯ ಪ್ರಭಾವ ಒಂದಲ್ಲ ಒಂದ್ ಟೈಮ್ಗೆ ನಿಮಗ್ ಬರ್ತಾನೆ ಇರುತ್ತೆ. ಹಾಗಾಗಿ ಇದನ್ನ ಪರಿಹಾರ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಈ ವಾರ ನಿಮ್ಗೆ ಬಹಳ ಶುಭವಾದಂತಹ ವಾರ ಅಂತ ಹೇಳ್ಬೋದು. ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಬುಧ ಗ್ರಹ 4ನೇ ಮನೆಯಲ್ಲಿ ಇರೋದಲ್ಲದೆ ಬುಧನ ಜೊತೆನಲ್ಲಿ ರವಿ ಕೂಡ ಸ್ಥಿತನಾಗಿರ್ತಾನೆ. ಚತುರ್ಥಾಧಿಪತಿಯಾದಂತಹ ಗುರುಗ್ರಹ ಕೂಡ ಬುಧನನ್ನ ನೋಡ್ತಾ ಇರೋದ್ರಿಂದ ಆಸ್ತಿ ವಿಚಾರವಾಗಿ ಬಹುಮುಖ್ಯವಾದಂತಹ ಕೆಲಸಗಳು ಆಗ್ಬೇಕಾಗಿದೆ ಅಂತಿದ್ರೆ ಅಂತಹ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುವ ಸಾಧ್ಯತೆ ಇದೆ. ಹಾಗೆ ಇವಾಗ ಯಾವ್ದೋ ಒಂದು ಪ್ರಾಪರ್ಟಿನ ನೀವು ಸೇಲ್ಗೆ ಇಟ್ಟಿರ್ತೀರಾ, ಸೇಲ್ ಆಗಿರುತ್ತೆ ಅಥವಾ ಅದ್ರದ್ದು ದುಡ್ಡು ಬಂದಿರಲ್ಲ ಅಥವಾ ಸೇಲ್ ಆಗ್ತಾನೆ ಇಲ್ಲ, ಈ ತರದ್ದೆಲ್ಲ ಸಮಸ್ಯೆಗಳಿತ್ತು ಅಂದ್ರೆ ಈ ವಾರದಲ್ಲಿ ಸೇಲ್ ಆಗೋದ್ರ ಮೂಲಕ ನಿಮ್ಮ ಕೈಗೆ ಹಣ, ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂಥದ್ದು ಆಗುತ್ತೆ. ಹಾಗೆ ನಿಮ್ಗೆ ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಕೂಡ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿದ್ದಂತಹ ತೊಂದರೆಗಳು, ಅಂದ್ರೆ ಕೆಲವೊಂದನ್ನ ಮಾತಾಡಿ ಬಗೆಹರಿಸ್ಕೋಬೇಕು ಅಂತಿದ್ದು ಕೂಡ ಅದು ಕೂಡ ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಶುಕ್ರ ಗ್ರಹ ಶನಿಯ ಮನೆಯಲ್ಲಿ ಪಂಚಮದಲ್ಲಿ ಸ್ಥಿತನಾಗಿರೋದ್ರಿಂದ ನೀವು ಯಾವುದೇ ವಿಚಾರದ ಕುರಿತು ನೀವು ಮಾತಾಡಿದ್ರು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಾಗಿ ಈ ಆಸ್ತಿ ವಿಚಾರದ ಸಮಸ್ಯೆಗಳು ಬೇಗ ನಿಮ್ಗೆ ನಿವಾರಣೆ ಆಗುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಹಾಗೆ
ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸಪ್ತಮದಲ್ಲಿ ಶನಿ ದಿಗ್ಬಲನಾಗಿರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿ ಚತುರ್ಥ ಭಾವದಲ್ಲಿದ್ದು ಸಪ್ತಮಾಧಿಪತಿಯಾದಂತ ಗುರುವಿನ ದೃಷ್ಟಿಯನ್ನ ಪಡೆದಿರೋದ್ರಿಂದ ಸ್ವಂತ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ತುಂಬಾನೇ ಅಭಿವೃದ್ಧಿ ಇರುತ್ತೆ. ಹಾಗೆ 6ನೇ ಮನೆ ಅಧಿಪತಿ ನಿಮ್ಗೆ ಶನಿನೇ, ಅವನು ಸಪ್ತಮದಲ್ಲಿದ್ದಾನೆ. ಸಪ್ತಮದಲ್ಲಿ ಶನಿಯು ದಿಗ್ಬಲನಾಗ್ತಾನೆ. ದಿಗ್ಬಲ ಅಂತಂದ್ರೆ ತಾನು ಕೊಡುವ ಫಲಕ್ಕಿಂತಲೂ ಹೆಚ್ಚಿನ ಫಲವನ್ನ ಕೊಡುವಂತವನು. ನಿಮ್ಗೆ ಅವನು 6ನೇ ಮನೆ ಅಧಿಪತಿ ಜೊತೆಗೆ ಪಂಚಮಾಧಿಪತಿ ಆಗಿರೋದ್ರಿಂದ ಒಳ್ಳೆ ಫಲನೇ ಕೊಡ್ತಾನೆ ಉದ್ಯೋಗದ ವಿಷಯದಲ್ಲಿ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಏನೂ ತೊಂದರೆಗಳಿರೋದಿಲ್ಲ, ಯಾವುದೇ ರೀತಿಯ ಕಿರಿಕಿರಿಗಳಿರೋದಿಲ್ಲ, ಅಥವಾ ಕೆಲಸದಲ್ಲಿ ಒತ್ತಡಗಳಿರೋದಿಲ್ಲ. ಆ ಒತ್ತಡಗಳಿತ್ತು ಅಂದ್ರೆ ಅದು ಕಡಿಮೆ ಆಗುತ್ತೆ. ಹಾಗೆ ಕೆಲಸದಲ್ಲಿ ಕೆಲವೊಂದು ಅನುಕೂಲಗಳಾಗತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ದೇನೆ ಕೆಲವೊಂದು ಅನುಕೂಲಗಳು ನಿಮ್ಗೆ, ಹೊಸ ಪ್ರಾಜೆಕ್ಟ್ ಸಿಗ್ಬಹುದು, ಅಥವಾ ಪ್ರಮೋಷನ್ ಸಿಗಬಹುದು, ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬಹುದು. ಮತ್ತೆ ನಿಮ್ಮ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಾಗತ್ತೆ. ಈಗ ಸಾಲ ಇದೆ, ಸ್ವಲ್ಪ ಸಮಸ್ಯೆಗಳಿದೆ ಅಂದ್ರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ತೀರಾ, ಅಥವಾ ಹಣಕಾಸಿನ ಉಳಿತಾಯ ಮಾಡ್ಕೊಳ್ಳುವಂಥದ್ದು. ಶುಕ್ರ ತುಂಬಾ ಪ್ರಬಲನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಕುಟುಂಬದಲ್ಲಿ. ಹಾಗೆ ಕುಟುಂಬಕ್ಕೆ ಬೇಕಾದಂತ ಕೆಲವೊಂದಷ್ಟು ವಸ್ತುಗಳನ್ನ ತಗೊಂಡ್ ಬರ್ತೀರಾ. ಯಾಕಂದ್ರೆ 4ನೇ ಮನೆಯಲ್ಲಿ ರವಿ ಇದ್ದಾನೆ. ಈ ರವಿ ವ್ಯಯಾಧಿಪತಿ ಆಗ್ತಾನೆ. ಮನೆಗೋಸ್ಕರ ನೀವು ವ್ಯಯ ಮಾಡೋದು. ಇಲ್ಲಿ ಏನಾಗತ್ತೆ, ನೀವು ಮನೆ ಕಟ್ಟಿಸ್ತಿದ್ದೀರಾ ಅಂತಂದ್ರೆ ಮನೆ ಕಟ್ಸೋದಕ್ಕೆ ಒಂದಷ್ಟು ವಸ್ತುಗಳನ್ನ ತರೋದು ಮಾಡೋದಿರುತ್ತಲ್ಲ, ಆ ತರ ವ್ಯಯ ಆಗತ್ತೆ. ಇಲ್ಲ ನೀವು ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಥವಾ ಪ್ರಾಪರ್ಟಿ ಏನೋ ಸೈಟ್ ತಗೊಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಹಣ ವ್ಯಯ ಮಾಡೋದು. ಈ ಎರಡೂ ಮಾಡ್ತಾ ಇಲ್ಲ ಅಂದ್ರೆ ಮನೆಗೆ ಒಂದು ವಸ್ತುವನ್ನ ತರೋದ್ರ ಮೂಲಕ ಆದ್ರೂ ಕೂಡ ನಿಮ್ಮ ಹಣ ಸ್ವಲ್ಪ ವ್ಯಯ ಆಗತ್ತೆ. ಈ ತರ ತಗೊಳ್ಬೇಕಾಗತ್ತೆ. ಹಾಗೆ ರವಿಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ತೃತೀಯ ಭಾವಾಧಿಪತಿ ಮಂಗಳ 4ನೇ ಮನೇಲಿ ಇದ್ದಾನೆ. ಅವನ ಜೊತೆ ರವಿ ಕೂಡ ಇದ್ದಾನೆ. ಹಾಗಾಗಿ ನಿಮ್ಮ ಸ್ನೇಹಿತರ ಜೊತೆ ಒಡನಾಟ ಹೆಚ್ಚಾಗಿರುತ್ತೆ. ಸ್ನೇಹಿತರ ಜೊತೆ ನಿಮ್ಮ ಒಂದು ಕೆಲವು ವಿಚಾರಗಳನ್ನ ಹೇಳ್ಕೊಳ್ಳುವಂಥದ್ದಿರುತ್ತೆ. ಆಮೇಲೆ ಸ್ವಲ್ಪ ಎಲ್ಲ ತುಂಬಾ ಓಪನ್ ಆಗಿ ನೀವು ಮಾತಾಡ್ತೀರಾ ಈ ವಾರದಲ್ಲಿ. ಯಾಕಂದ್ರೆ ಶುಕ್ರ 5ನೇ ಮನೇಲಿ ಇದ್ದಾನೆ ನೋಡಿ. ನಿಮ್ಗೆ ಏನ್ ಖುಷಿ ಇರುತ್ತಲ್ಲ, ಖುಷಿ ವಿಚಾರಗಳನ್ನ ತುಂಬಾ ಮಾತಾಡ್ಕೊಳ್ಳೋದ್ರಿಂದ ನಿಮ್ಗೆ ಬಹಳ ಖುಷಿ ಇರುತ್ತೆ. ಅಂದ್ರೆ ಸಮಾಧಾನ ಆಗತ್ತೆ ನಿಮ್ಗೆ. ನಿಮ್ಮ ಒಂದು ಸಮಾಧಾನಕರವಾದಂತ ಒಂದು ವಿಚಾರಗಳನ್ನ ನೀವು ನಿಮ್ಮ ಆತ್ಮೀಯರಲ್ಲಿ ಆಪ್ತರಲ್ಲಿ ಹೇಳ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಹಾಗೆ ವಿದೇಶಕ್ಕೆ ಹೋಗ್ಬೇಕು ಉದ್ಯೋಗದ ನಿಮಿತ್ತ, ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ತರದ ಅವಕಾಶ ನಿಮ್ಗೆ ಈ ವಾರದಲ್ಲಿ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ 12ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿದ್ದಾನೆ. ಈ 4ನೇ ಮನೆ ಅನ್ನೋದು ವಾಸಸ್ಥಾನವನ್ನ ತೋರಿಸುತ್ತೆ. ಹಾಗಾಗಿ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಕೂಡ ಸಿಗುವ ಸಾಧ್ಯತೆ ಇದೆ. ಇನ್ನು ಪಂಚಮದಲ್ಲಿ ಶುಕ್ರ ಇದ್ದಾನೆ, ಭಾಗ್ಯಾಧಿಪತಿ ಶುಕ್ರ. ಹಾಗೆ ಪಂಚಮಾಧಿಪತಿಯಾದ ಶನಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಬುಧನ ಮೇಲೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ ಇನ್ನಷ್ಟು ಜಾಸ್ತಿ ಆಗತ್ತೆ. ಬೇರೆ ಬೇರೆ ಕಡೆ ಗಮನ ಕಡಿಮೆ ಆಗತ್ತೆ. ಬೇಡವಾದ ವಿಚಾರಗಳ ಕಡೆಗೆ ಗಮನ ಕಡಿಮೆ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಈ ವಾರ ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ವಾರ ಅಂತ ಹೇಳ್ಬೋದು. ತುಲಾರಾಶಿ. ತುಲಾರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಇಷ್ಟು ದಿನ ತೃತೀಯ ಭಾವದಲ್ಲಿದ್ದ. ಬಟ್ ಅವ್ನು 3ನೇ ಮನೇಲಿ ಇರ್ಲಿ, ಎಷ್ಟೇನೇ ಮನೇಲಿ ಇರ್ಲಿ, ರಾಷ್ಟ್ರಾಧಿಪತಿ ಅಂದಾಗ ಅವ್ನು ಎಲ್ಲಿದ್ರೂ ಶುಭ ಫಲ ಕೊಡ್ತಾನೆ. ಆದ್ರೆ ಆ ರಾಷ್ಟ್ರಾಧಿಪತಿಗೆ ಇತರ ಪಾಪಗ್ರಹಗಳ ದೃಷ್ಟಿ ಅಥವಾ ಯುತಿ ಬರಬಾರ್ದು. ಏನಾಗತ್ತೆ ಅಂದ್ರೆ ಯಾವುದೋ 2 ಪಾಪಗ್ರಹಗಳು ಬಲಾಢ್ಯರಾಗಿ ಅವರುಗಳ ಜೊತೆ ಇದ್ದಾಗ ಬಂಧನದಲ್ಲಿ ಇದ್ದ ಹಾಗೆ ಆಗತ್ತೆ. ಅಂದ್ರೆ ಅವ್ರು ಏನು ನಿಮ್ಗೆ ಫಲ ಕೊಡುವಂತ ಪರಿಸ್ಥಿತಿಯಲ್ಲಿ ಇರಲ್ಲ. ಆದ್ರೆ ಶುಕ್ರ ಈ ವಾರದಲ್ಲಿ ಮಕರ ರಾಶಿ ಹೊರಟೋಗ್ಬಿಡ್ತಾನೆ. ಮಕರ ರಾಶಿ ಶುಕ್ರನ ಮಿತ್ರಸ್ಥಾನ ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ಯಾರಿಗೆ ತುಲಾರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಿತ್ತು ಅದೆಲ್ಲ ಕಡಿಮೆ ಆಗತ್ತೆ. ಹಾಗೆ ಮನೆಯ ಜವಾಬ್ದಾರಿಗಳು ಒಂದಷ್ಟು, ಈಗ ನೀವು ಮನೆ ಕಟ್ಸಿದ್ದೀರಾ ಅಂದ್ರೆ ಅದಕ್ಕೆ ಏನಾದ್ರು ಕೆಲವೊಂದು ವಸ್ತುಗಳನ್ನ ತರಬೇಕು, ಅಥವಾ ಈಗಿರೋ ಮನೆಯಲ್ಲಿ ನಿಮ್ಗೆ ಬೇಕಾಗಿರೋ ಒಂದಷ್ಟು ವಸ್ತುಗಳು ತರಬೇಕು, ಅಥವಾ ಕೃಷಿ ಭೂಮಿಯನ್ನ ಮಾಡ್ತಾ ಇದ್ದೀರಂದ್ರೆ ಅದರದ್ದು ಕೆಲವೊಂದಷ್ಟು ಜವಾಬ್ದಾರಿಗಳಿದೆ. ಈ ತರ ಮನೆ, ಭೂಮಿ, ಕೃಷಿ ಇವುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಜವಾಬ್ದಾರಿಗಳನ್ನ ಈ ವಾರದಲ್ಲಿ ನಿಭಾಯಿಸ್ತೀರಾ. ಅಂದ್ರೆ ಯಾವಾಗ್ಲೂ ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸಕ್ಕಾಗಲ್ಲ. ಕೆಲಸದ ಒತ್ತಡಗಳು ಮತ್ತೆ ನಿಮ್ಮ ಒಂದು ಬದುಕು ಇವುಗಳ ಮಧ್ಯದಲ್ಲಿ ಬೇರೆ ಬೇರೆ ವಿಚಾರಗಳ ಕಡೆಗೆ ಕೆಲವೊಂದ್ಸಲ ಗಮನ ಕೊಡೋಕ್ಕಾಗೋದಿಲ್ಲ. ಅಂತಹ ವಿಚಾರಗಳ ಕಡೆಗೆ ವಿಶೇಷವಾದ ಗಮನವನ್ನ ಹರಿಸುವಂಥದ್ದು ಈ ಒಂದು ವಾರದಲ್ಲಿ ಇರುತ್ತೆ ತುಲಾರಾಶಿಯವರಿಗೆ. ಹಾಗೆ ತುಲಾರಾಶಿಯವರಿಗೆ 2ನೇ ಮನೆ ಅಧಿಪತಿಯಾದಂತಹ
ಕುಜಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಕುಜ ಗುರುವನ್ನ ನೋಡ್ತಾ ಇದ್ದಾನೆ. ಇಲ್ಲಿ ಗುರು ಏನಾಗ್ತಾನೆ, 6ನೇ ಮನೆ ಅಧಿಪತಿ ಆಗ್ತಾನೆ. ಸ್ವಲ್ಪ ನಾನು ಹೇಳ್ದ ಹಾಗೆ ನಿಮ್ಮ ಮನೆಗೋಸ್ಕರನೋ ಅಥವಾ ನಿಮ್ಮ ಆಸ್ತಿ ವಿಚಾರಕ್ಕೋಸ್ಕರನೋ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀರಾ ಅಥವಾ ಒಂದಿಷ್ಟು ಖರ್ಚು ಅಂತ ಮಾಡ್ತೀರಾ. ಹಾಗಾಗಿ ಸ್ವಲ್ಪ ದುಡ್ಡು ಖರ್ಚಿರುತ್ತೆ. ಈ ವಾರದಲ್ಲಿ ದುಡ್ಡು ಖರ್ಚು ಜಾಸ್ತಿ ಇರುತ್ತೆ. ಹಾಗೆ ಆದ್ರೆ ಆರ್ಥಿಕ ಸಂಕಷ್ಟಗಳಂತ ಏನ್ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಶುಕ್ರ 4ನೇ ಮನೆಯಲ್ಲಿ ಇರೋದ್ರಿಂದ ಅಯ್ಯೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಪ್ಪ, ಸಾಲ ಮಾಡ್ಬೇಕಪ್ಪ, ಆ ತರದ್ದೇನ್ ಸಮಸ್ಯೆಗಳು ಬರೋದಿಲ್ಲ. ಬಟ್ ಇರೋ ಹಣದಲ್ಲಿ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ ಮನೆಗೋಸ್ಕರ. ಹಾಗೆ ತೃತೀಯ ಭಾವದಲ್ಲಿ ರವಿಗ್ರಹ ಮತ್ತು ಕುಜಗ್ರಹ ಸ್ಥಿತನಾಗಿರೋದ್ರಿಂದ, ರವಿ ನೋಡಿ ಲಾಭಾಧಿಪತಿ ಆಗಿರ್ತಾನೆ. ಹಾಗಾಗಿ ಧನಾಧಿಪತಿ ಜೊತೆಗೆ ಲಾಭಾಧಿಪತಿಯ ಸಂಬಂಧ ಬಂದಿರೋದ್ರಿಂದ, ಅವನ ಜೊತೆನಲ್ಲಿ ಬುಧ, ಅದು ಭಾಗ್ಯಾಧಿಪತಿಯ ಸಂಬಂಧ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಚೆನ್ನಾಗಿದೆ. ನೀವೇನ್ ಇನ್ವೆಸ್ಟ್ ಮಾಡ್ತೀರ ಅದಕ್ಕೆ ತಕ್ಕಂತಹ ಉತ್ತಮವಾದಂತಹ ಲಾಭವನ್ನ ನೀವು ಪಡಿತೀರಾ ಅಂತಾನೆ ಹೇಳ್ಬೋದು. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರು ಅಷ್ಟೇ ತುಂಬಾ ಚೆನ್ನಾಗಿರ್ತೀರಾ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆಯಲ್ಲಿ ಶನಿ ಇದ್ದಾನೆ. ಕೆಲಸ ಇರುತ್ತೆ, ಕೆಲಸ ಕೊಡ್ತಿರ್ತಾರೆ, ಸ್ವಲ್ಪ ಬ್ಯುಸಿ ಇರ್ತೀರಾ. ಯಾಕೆಂದ್ರೆ 6ನೇ ಮನೆ ಅನ್ನೋದು ಸೇವಾ ಸ್ಥಾನ. ಅಲ್ಲಿ ಶನಿ ಬಂದ ಅಂದ್ರೆ ನೀವು ದುಡಿಲೇಬೇಕು, ಕೆಲಸ ಮಾಡ್ಲೇಬೇಕು. ನಿಮ್ಮನ್ನ ಕುತ್ಕೊಳಕ್ ಬಿಡಲ್ಲ, ಸುಮ್ನೆ ಕೂರಕ್ ಬಿಡಲ್ಲ ಶನೇಶ್ವರ 6ನೇ ಮನೇಲಿದ್ರೆ. ಬಟ್ ಏನಂದ್ರೆ 6ನೇ ಮನೆಗೆ ಶನಿ ಬಂದಾಗ ನೀವು ತುಂಬಾ ಹಾನೆಸ್ಟ್ ಆಗಿ ನಿಮ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀರಾ, ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀರಾ. ಅದರ ಫಲನೂ ಕೂಡ ನಿಮ್ಗೆ ಕೊಡ್ತಾನೆ. ಏನಂದ್ರೆ ಯಾವುದೋ ಒಂದು ಪ್ರಮೋಷನ್ ಸಿಗುವಂತದ್ದು, ಒಂದು ಅಧಿಕಾರ ಸಿಗುವಂತದ್ದು, ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂತದ್ದು, ಅಥವಾ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳುವಂಥದ್ದು, ಈ ರೀತಿ ಒಂದಷ್ಟು ಒಳ್ಳೇದನ್ನು ಕೂಡ ಮಾಡ್ತಾನೆ. ಹಾಗಾಗಿ ಪ್ರೈವೇಟ್ ಜಾಬ್ ಅಲ್ಲಿ ಇರೋಂಥವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ, ಆದ್ರೆ ಏನು ತೊಂದರೆಗಳಿರೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಬಹಳ ಚೆನ್ನಾಗಿದೆ. ಅದ್ರ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಕೆಲಸಗಳ ಕಡೆಗೆ ಜಾಸ್ತಿ ಗಮನ ಕೊಡ್ತೀರಾ. ತುಲಾ ರಾಶಿಯವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಬಿಡುವೆ ಇರಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮನೆ ಕಡೆ ಸ್ವಲ್ಪ ಜವಾಬ್ದಾರಿ, ಕೆಲಸದಲ್ಲೂ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಕೆಲಸ ಜಾಸ್ತಿ. ಇದೆಲ್ಲದರ ನಡುವೆ ಕುಟುಂಬಕ್ಕೆ ಜಾಸ್ತಿ ಟೈಮೇ ಕೊಡೋಕ್ಕಾಗಲ್ಲ ನಿಮ್ಗೆ. ಕುಟುಂಬ ಸ್ಥಾನಾಧಿಪತಿ 3ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಜೊತೆಗೆ ಕೆಲವು ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಓಡಾಟ ಇದು ಇರುತ್ತೆ. ಕೆಲಸದ ನಿಮಿತ್ತವಾಗಿ ಓಡಾಡ್ಬೋದು, ಅಥವಾ ಅವ್ರ ಕೆಲಸದ ವಿಚಾರವಾಗಿ ಏನಾದ್ರು ಒಂದು ಸಲಹೆ ತಗೊಳ್ಳೋದಕ್ಕೆ ಮಾತಾಡ್ಬೋದು. ಈ ರೀತಿ ಒಂದಷ್ಟು ಇರುತ್ತೆ. 9ನೇ ಮನೆ ಅಧಿಪತಿಯಾದಂತಹ ಬುಧ ಗ್ರಹ 3ನೇ ಮನೆಯಲ್ಲಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಬರೋವಂಥದ್ದು, ಈ ತರದ್ದೆಲ್ಲ ಸ್ವಲ್ಪ ಆಗತ್ತೆ. ಇವಾಗ ತುಂಬಾ ಸ್ಟ್ರೆಸ್ ಅನ್ಸ್ದಾಗ ಎಲ್ಲಿ ಹೋಗ್ಬೇಕು ಅನ್ಸಿದ್ರೆ ಕೆಲವ್ರು ದೇವಸ್ಥಾನಕ್ಕೆ ಹೋಗೋಣ ಅನ್ಸುತ್ತೆ. ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿ ಬಂದ್ರೆ ಒಂಥರ ಸಮಾಧಾನ ಆಗುತ್ತೆ. ಆತರ ದೇವಸ್ಥಾನಕ್ಕೆ, ಹತ್ತಿರದ ದೇವಸ್ಥಾನಗಳು, ಹತ್ತಿರದ ಪ್ರಯಾಣ ತೋರಿಸುತ್ತೆ ತೃತೀಯ ಭಾವ. ಹತ್ತಿರದ ಒಂದು ಪ್ರಯಾಣವನ್ನ, ಅದು ದೇವಾಲಯಗಳು ಯಾಕೆ ಅಂದ್ರೆ 9ನೇ ಮನೆ ಧಾರ್ಮಿಕ ಕ್ಷೇತ್ರಗಳು ಅಂತ ತೋರಿಸುತ್ತೆ. ಹಾಗಾಗಿ ಈ ತರದ್ದು ಒಂದಷ್ಟು ಒಳ್ಳೆ ವಿಚಾರಗಳಿರುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಖರ್ಚು ಎಷ್ಟೇ ಇದ್ರೂ ಕೂಡ ನಿಮ್ಗೆ ಹಣಕಾಸಿನ ಮುಗ್ಗಟ್ಟು ಅಂತ ಏನಿರೋದಿಲ್ಲ. ತೃತೀಯ ಭಾವದಲ್ಲಿ ಕುಜ ಮತ್ತು ರವಿ ಇರೋದ್ರಿಂದ ಸ್ವಲ್ಪ ಅಕ್ಕಪಕ್ಕದವರಿಂದ ಅಥವಾ ನಿಮ್ಮ ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಸುಮ್ನೆ ನಿಮ್ ಪಾಡಿಗೆ ನೀವು ಇದ್ರು ಕೂಡ, ನಿಮ್ ಕೆಲ್ಸಗಳು ನೀವು ಮಾಡ್ಕೊಳ್ತಾ ಇದ್ರು ಕೂಡ ಏನೋ ನಿಮ್ ಮೇಲೆ ಗೂಬೆ ಕೂರ್ಸೋದು, ನಿಮ್ಮ ಹತ್ರ ಜಗಳಕ್ಕೆ ಬರೋ ತರ, ನೀವು ಸಿಟ್ಟು ಮಾಡ್ಕೊಳ್ಳೋ ತರ ನಿಮ್ನ ಉತ್ತೇಜನ ಕೊಡೋದು, ಈ ತರದ್ದೆಲ್ಲ ಸ್ವಲ್ಪ ನಡೆಯುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ, ಇಗ್ನೋರ್ ಮಾಡ್ಬಿಡಿ. ಎಷ್ಟು ಉದಾಸೀನ ಮಾಡ್ತಿರೋ ಅಷ್ಟು ಒಳ್ಳೇದು. ಯಾಕಂದ್ರೆ ನಿಮ್ಗೆ ಅವ್ರ ಹತ್ರ ಜಗಳ ಆಡೋಷ್ಟು ಸಮಯ ಇರಲ್ಲ. ಹಾಗಾಗಿ ನಿಮ್ಮ ಕೆಲ್ಸದ ಕಡೆ ನೀವು ಗಮನ ಕೊಡ್ತಾ ಹೋಗ್ಬಿಡಿ. ಆದ್ರೆ ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಅಂದ್ರೆ ಎಲ್ಲೋ ನಿಮ್ ಬಗ್ಗೆ ಮಾತಾಡಿರೋದು ನಿಮ್ ಕಿವಿಗ್ ಬೀಳುತ್ತೆ. ಹಾಗೆ ಸುಮ್ನೆ ಅಕ್ಕಪಕ್ಕದವ್ರಾಗಿದ್ರಂತೂ ಸುಮ್ನೆ ಕಿರಿಕಿರಿ ಮಾಡೋದು, ಈ ತರದ್ದೆಲ್ಲ ಇರುತ್ತೆ. ಕೆಲಸ ಮಾಡೋ ಸ್ಥಳದಲ್ಲೂ ಕೂಡ ನಿಮ್ಮ ಕೆಲವು ಸಹೋದ್ಯೋಗಿಗಳಿಂದ ಒಂದಿಷ್ಟು ಕಿರಿಕಿರಿಗಳು ಆಗುವ ಸಾಧ್ಯತೆ ಇರುತ್ತೆ. ಪ್ರತಿಯೊಂದಕ್ಕೂ ನಾನು ಹೇಳೋದಿಷ್ಟೇ, ಉದಾಸೀನ ಮಾಡಿ ನಿಮ್ ಕೆಲ್ಸದ ಕಡೆ ಗಮನ ಕೊಡಿ ಅಷ್ಟೇ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಪಂಚಮಾಧಿಪತಿ ನಿಮ್ಗೆ ಶನಿ ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. ಈ ವಾರ ತುಲಾ ರಾಶಿಯವರಿಗೆ ತುಂಬಾ ಒಳ್ಳೆ ಸಮಯ, ಇರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳುವಂತಹ ಸಮಯ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ಹಣಕಾಸಿನ ಅನುಕೂಲ ಚೆನ್ನಾಗಿದೆ ಈ ವಾರದಲ್ಲಿ. ದುಡ್ಡು ಬೇರೆಯವ್ರಿಗೆ ಕೊಟ್ಟಿದ್ದು ವಾಪಸ್ ಬರುತ್ತೆ. ಕೆಲಸ ಮಾಡಿದ್ದು, ಈಗ ಕೆಲಸ ಮಾಡಿರ್ತೀರಾ, ಅದರದ್ದು ಸಂಬಳ ಬಂದಿರಲ್ಲ, ಆ ಹಣ ನಿಮ್ ಕೈ ಸೇರುವಂತದ್ದಾಗತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಆಗ್ಬೇಕಾಗಿರುವಂತಹ ಕೆಲಸಗಳು, ಇವಾಗ ಹಣಕಾಸಿನ ವಿಷಯದಲ್ಲಿ ಕೆಲವೊಂದಷ್ಟು ಕೆಲಸಗಳಾಗ್ಬೇಕು, ಅದನ್ನ ಮಾತಾಡ್ಬೇಕು. ಮಾತಾಡಿದ್ರೆ ಅದಾಗತ್ತೆ. ಇವಾಗ ನೋಡಿ, ಯಾರೋ ನಿಮ್ಗೆ ದುಡ್ಡು ಕೊಡ್ಬೇಕಾಗಿದೆ, ನೀವು ಅವ್ರ ಹತ್ರ ಕುತ್ಕೊಂಡು ಮಾತಾಡೋಣ ಅಂತ ಅನ್ಕೊಂಡಿರ್ತೀರ.
ಆ ತರ ಮಾತಾಡೋದ್ರಿಂದ ನಿಮ್ಗೆ ಹಣ ಬರುತ್ತೆ. ಅಂದ್ರೆ ನಿಮ್ದು ಏನೇ ಮಾತುಕತೆಗಳಿದ್ರು ಕೂಡ ಈ ವಾರದಲ್ಲಿ ಅದು ನಿಮ್ಗೆ ಫಲವನ್ನ ತಂದ್ಕೊಡುತ್ತೆ. ಒಳ್ಳೆ ಅಂದ್ರೆ ಶುಭ ಫಲವನ್ನ ತಂದ್ಕೊಡುತ್ತೆ. ಮಾತುಕತೆಗಳಿಗೆ, ಒಪ್ಪಂದಗಳಿಗೆ ಬಹಳ ಸರಿಯಾದಂತ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನದಲ್ಲಿ ರವಿ ಕುಜ ಎರಡು ಕ್ರೂರ ಗ್ರಹಗಳೇ. ಆದರೆ ಇಲ್ಲಿ ರವಿ ಏನಾಗ್ತಾನೆ, ನಿಮ್ಮ ಕರ್ಮಸ್ಥಾನಾಧಿಪತಿ ಆಗ್ತಾನೆ. ಮಾತಿನಿಂದ ಕಾರ್ಯಸಿದ್ಧಿ. ಕುಜ ಏನಾಗ್ತಾನೆ, ನಿಮ್ಮ ರಾಷ್ಟ್ರಾಧಿಪತಿ. ಇನ್ನು ಬುಧ ಗ್ರಹ ಲಾಭಾಧಿಪತಿ ಆಗ್ತಾನೆ. ಹಾಗಾಗಿ ನಿಮ್ಮ ಮಾತಿನಿಂದ ನಿಮ್ಗೆ ಏನೂ ನಷ್ಟ ಆಗೋದಿಲ್ಲ. ಈ ತರ ಹಣಕಾಸಿನ ವ್ಯವಹಾರಗಳೇನಾದ್ರೂ ಇತ್ತು ಅಂದ್ರೆ ಖಂಡಿತ ಮಾತಾಡಿ. ಆಸ್ತಿ ಕುರಿತಾದಂತಹ ಏನಾದ್ರೂ ವ್ಯಾಜ್ಯಗಳಿದೆ, ಅದನ್ನ ಬಗೆಹರಿಸ್ಕೋಬೇಕು, ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಆ ವಿಷಯವಾಗೂ ನೀವು ಮಾತಾಡಿ. ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮ್ಮ ಮಾತಿಂದ ನಿಮ್ ಕೆಲಸಗಳು ಸಕ್ಸಸ್ ಆಗೇ ಆಗತ್ತೆ. ಯಾಕಂದ್ರೆ ಆ ಒಂದು ಶಕ್ತಿನ ಗ್ರಹಗಳು ಕೊಡ್ತಾ ಇರ್ತಾರೆ. ನೋಡಿ, ಕೆಲವರು ಹೇಗ್ ಮಾತಾಡ್ತಾರೆ ಅಂದ್ರೆ ಅವ್ರ ಎದುರುಗಡೆ ಕೂತಿರೋರು ಇವ್ರ ಎದುರಿಗೆ ಮಾತಾಡಕ್ಕೆ ಆಗಲ್ಲ, ಹಂಗ್ ಮಾತಾಡ್ತಾರೆ. ಅದು ಅವ್ರ ಜಾತಕದಲ್ಲಿರುವಂತಹ ಒಂದು ಎನರ್ಜಿ, ವಾಕ್ಸ್ಥಾನ ಅಷ್ಟು ಶುಭವಾಗಿರುತ್ತೆ. ಹಾಗಾಗಿ ಅವ್ರು ಮಾತಾಡಕ್ ಶುರು ಮಾಡಿದ್ರೆ ಉಳಿದವರೆಲ್ಲ ಸುಮ್ಮನಾಗ್ಬಿಡ್ತಾರೆ ನೋಡಿ. ಬಟ್ ಈ ವಾರದಲ್ಲಿ ನಿಮ್ಗೆ ಆ ಒಂದು ಶಕ್ತಿಯನ್ನ ಕೊಡ್ತಾರೆ ರವಿ ಮತ್ತೆ ಮಂಗಳ ಗ್ರಹ. ಯಾಕಂದ್ರೆ ನಿಮ್ಮ ಮಾತಿನಲ್ಲಿ ಸತ್ಯ ಇರುತ್ತೆ, ಮತ್ತೆ ಮಾತಾಡುವಂತಹ ಚಾತುರ್ಯ ಇರುತ್ತೆ, ಜೊತೆಗೆ ನಿಮ್ಮ ಮಾತಿನಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಆಯ್ತಾ? ಹಾಗಾಗಿ ನಿಮ್ಮ ಮಾತಿಂದ ನಿಮ್ಗೆ ಎಲ್ಲದೂ ಅನುಕೂಲ ಆಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಸ್ವಲ್ಪ ಸಾಲದ ಬಾಧೆ ಇರೋರಂತರು ಒಂಚೂರು ನಿವಾರಣೆ ಮಾಡ್ಕೊಳ್ತೀರಾ. ಇನ್ ಕೆಲಸ ಅಂತ ಬಂದಾಗ ಬಹಳ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಚೆನ್ನಾಗಿದೆ. ಯಾಕಂದ್ರೆ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ದಶಮಾಧಿಪತಿ ಧನಸ್ಥಾನದಲ್ಲಿ, ನಿಮ್ಮ ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿ. ಇನ್ನು ಧನಾಧಿಪತಿ ಅಷ್ಟಮದಲ್ಲಿ ಇದ್ರೂ ಕೂಡ ತನ್ನ 2ನೇ ಮನೆ ಆದಂತಹ ಧನುಸ್ಸು ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ವ್ಯಾಪಾರದಲ್ಲಿ ಅದ್ಭುತವಾದಂತಹ ಲಾಭ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ. ಅಲ್ಲಿ ಒಂದ್ ರೀತಿ ನಿಮ್ಮ ಒಂದು ಗೌರವ, ಪ್ರತಿಷ್ಠೆ ಇದೆಲ್ಲವೂ ಕೂಡ ಜಾಸ್ತಿ ಆಗುವ ಸಮಯ. 6ನೇ ಮನೆ ಅಧಿಪತಿ ಕುಜನ ಮೇಲೆ ಗುರುದೃಷ್ಟಿ ಬಿದ್ದಿದೆ. ನಿಮ್ಮ ರಾಷ್ಟ್ರಾಧಿಪತಿನೇ. ಯಾವಾಗ ರಾಷ್ಟ್ರಾಧಿಪತಿಯ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೋ ನಿಮ್ಮ ಗೌರವ ಹೆಚ್ಚಾಗತ್ತೆ. ಅದೇ ನೋಡಿ, ರಾಹು ದೃಷ್ಟಿ ಬಿತ್ತು ಅಂದ್ರೆ ನೀವು ಒಳ್ಳೆಯವರಾಗಿದ್ರು ಕೂಡ ನಿಮಗೆ ಅಗೌರವ ಉಂಟಾಗತ್ತೆ. ನಿಮ್ಮನ್ನ ಕೆಟ್ಟವರಾಗಿ ತೋರಿಸ್ತಾನೆ ರಾಹು ಗ್ರಹ. ಜನ ನಿಮ್ಮನ್ನ ಪ್ರೀತಿಸ್ತಿದ್ದವರು ನಿಮ್ಮನ್ನ ಅನುಮಾನಿಸೋ ಹಾಗೆ ಮಾಡ್ಬಿಡ್ತಾನೆ. ಗುರು ದೃಷ್ಟಿ ಬಿದ್ದಿರೋದ್ರಿಂದ ಇದಕ್ಕೆ ತದ್ವಿರುದ್ಧವಾಗಿ ನಿಮ್ಗೆ ಒಂದಷ್ಟು ಗೌರವ ಪ್ರಾಪ್ತಿಯಾಗುವಂತದ್ದಾಗತ್ತೆ ಕೆಲಸ ಮಾಡುವಂತ ಸ್ಥಳದಲ್ಲಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಸೇಮ್ ಇದೇ ತರನೇ. ನಿಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ಗೌರವ ಹೆಚ್ಚಾಗತ್ತೆ, ನಿಮ್ಗೆ ಉತ್ತಮ ಅಧಿಕಾರ, ಜೊತೆಗೆ ಕೆಲಸದಲ್ಲಿ ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನ ತಗೊಳ್ತೀರಾ. ಅದನ್ನ ನಿಭಾಯಿಸೋದಕ್ಕೂ ಕೂಡ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ತೃತೀಯ ಭಾವದಲ್ಲಿ ಶುಕ್ರ ಇರೋದ್ರಿಂದ ಕೆಲವು ಸ್ನೇಹಿತರಿಗೋಸ್ಕರ ಒಂದಿಷ್ಟು ಖರ್ಚುಗಳಾಗತ್ತೆ, ಅಥವಾ ಬಂಧುಗಳು ನಿಮ್ಮ ಮನೆಗೆ ಸಡನ್ ಆಗಿ ಬಂದ್ರು ಅವ್ರಿಗೊಂದಿಷ್ಟು ಖರ್ಚು, ಅಥವಾ ಸ್ನೇಹಿತರು ಬಂದ್ರು ಅವ್ರಿಗೊಂದಿಷ್ಟು ಖರ್ಚಾಯ್ತು. ಈ ತರ ಸ್ವಲ್ಪ ಸ್ನೇಹಿತರು ಅಥವಾ ಬಂಧುಗಳಿಗೋಸ್ಕರ, ನೆಂಟರು ಅವರು ಇವರು ಅಂತ ಬರ್ತಾರೆ ಅನ್ಕೊಳ್ಳಿ ಸಡನ್ ಆಗಿ, ಅದಕ್ಕೆ ಒಂದಿಷ್ಟು ಖರ್ಚುಗಳಾಗತ್ತೆ ಅಷ್ಟೇ. ಪಂಚಮದಲ್ಲಿ ಶನಿ ಇದ್ದಾನೆ, ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜನ ಮೇಲೆ ಗುರು ದೃಷ್ಟಿ ಇದೆ. ಅಂದ್ರೆ ಏನ್ ಗೊತ್ತಾ, ಓದ್ಬೇಕು ಅನ್ನೋ ಆಸಕ್ತಿ ಇರುತ್ತೆ ಮಕ್ಕಳಿಗೆ. ವೃಶ್ಚಿಕ ರಾಶಿಯ ಮಕ್ಕಳಿಗೆ ಓದ್ಬೇಕು ಅನ್ನೋ ಆಸಕ್ತಿ ಇರುತ್ತೆ. ಆದ್ರೆ ಈ ಪಂಚಮದಲ್ಲಿ ಕುತ್ಕೊಂಡಿರುವಂತಹ ಶನಿ ನಿಮಗೆ ವಿಪರೀತ ಸೋಮಾರಿತನ ಕೊಡ್ತಾ ಇರ್ತದೆ. ಅದು ಬಹಳ ಕೆಟ್ಟದ್ದು. ಈ ತಾಮಸ ಗುಣಗಳಲ್ಲಿ ಮೊದಲು ತುಂಬಾ ಕೆಟ್ಟದ್ದಂದ್ರೆ ಫಸ್ಟ್ ಅದೇ ಸೋಮಾರಿತನನೇ ಫಸ್ಟ್ ಬರೋದು. ಯಾಕೆಂದ್ರೆ ಆ ಸೋಮಾರಿತನ ಏನ್ ಮಾಡುತ್ತೆ, ಕೆಲಸ ಮಾಡದೇ ಇರೋ ಹಾಗೆ ಮಾಡುತ್ತೆ. ಕೆಲಸ ಮಾಡದೇ ಇರೋ ವ್ಯಕ್ತಿ ಮನಸ್ಸಿನಲ್ಲಿ ಬೇರೆ ಬೇರೆ ಯೋಚನೆಗಳು, ಕೋಪ, ಸಿಟ್ಟು, ನಿರಾಸೆ, ಹತಾಶೆ ಎಲ್ಲ ಬರುತ್ತೆ. ಈ ತರ ದುಡ್ಡು ಇಲ್ದಿದ್ದಾಗ ಕೆಲಸ ಮಾಡೋಕ್ ಇಷ್ಟ ಇರಲ್ವಲ್ಲ, ಬೇರೆ ಬೇರೆ ದಾರಿಗಳನ್ನ ಹುಡ್ಕೋ ಹಾಗೆ ಮಾಡ್ಬಿಡ್ತಾರೆ, ಜೂ ಅದು ಇದು ಅಂತೇಳಿ. ಅದಕ್ಕೆ ಮೊದಲು ಸೋಮಾರಿತನನೇ ಮನುಷ್ಯನ ಕೆಟ್ಟ ಗುಣ, ಅದನ್ನ ಬಿಡ್ಬೇಕು. ಆ ಸೋಮಾರಿತನನೇ ಎಲ್ಲದಕ್ಕ ಮೂಲ ಆಗಿರುತ್ತೆ. ಈ ತರ ಸೋಮಾರಿತನ ಈ ವಿದ್ಯಾರ್ಥಿಗಳಲ್ಲಿ ಬರುತ್ತೆ. ಈ ವಾರದಲ್ಲೂ ಅಷ್ಟೇ. ಇವಾಗ ಆಲ್ರೆಡಿ ಬಂದಿದೆ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅಯ್ಯೋ ನಾಳೆ ಓದ್ತೀನಮ್ಮ, ನಾಳೆ ಬರೀತೀನಮ್ಮ ಅಂತ ಹೇಳ್ತಿರ್ತಾರೆ, ನೀವು ನೋಡಿ. ಯಾಕೆಂದ್ರೆ ಪಂಚಮದಲ್ಲಿರುವಂತಹ ಶನಿ. ಆದ್ರೆ ಶನಿಗೆ ಪರಿಹಾರ ಮಾಡ್ಕೋಬೇಕು. ಯಾಕೆಂದ್ರೆ ಅವ್ನು ಇನ್ನೂ ಒಂದಷ್ಟು ದಿನ ಇರ್ತಾನಲ್ವಾ. ಈ ಒಂದು ಸಮಯ ಕಳೆದು ಹೋದ್ಮೇಲೆ, 1 ವರ್ಷ ಏನ್ ಕಳೆದೋದ್ಮೇಲೆ ಮತ್ತೆ ಬರಲ್ಲ. ಅದ್ರಲ್ಲೂ ನಿಮ್ ಮಗು ಏನಾದ್ರು 10ನೇ ಕ್ಲಾಸ್ ಇತ್ತು, PUC ಇದ್ರೆ ಮತ್ತೆ PUC ಬರಲ್ಲ.
ಹಾಗಾಗಿ ಶನಿಗೆ ಪರಿಹಾರ ಮಾಡಿಸ್ಲೇಬೇಕು ವೃಶ್ಚಿಕ ರಾಶಿ ಮಕ್ಕಳಿಗೆ. ಇಲ್ಲ ಅಂದ್ರೆ ಈ ಸೋಮಾರಿತನದಿಂದನೇ ನಾಳೆ 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 ಅನ್ಕೊಂಡು ಓದೋದನ್ನ ಪೆಂಡಿಂಗ್ ಇಟ್ಕೊಂಡ್ಬಿಡ್ತಾರೆ. ಅದೇನಾಗತ್ತೆ ಆಮೇಲೆ ಹೊರೆ ಆಗ್ಬಿಡುತ್ತೆ. ಪರೀಕ್ಷೆ ಸಮಯದಲ್ಲಿ ಪೂರ್ತಿ ಓದಕ್ಕಾಗಲ್ಲ, ಅಷ್ಟೋ ಓದ್ಬಿಟ್ಟು ಎಕ್ಸಾಮ್ ಬರೆದ್ರೆ ಜಸ್ಟ್ ಪಾಸ್ ಆಗ್ತಾರೆ ಅಷ್ಟೇ. ಈ ತರ ಆಗತ್ತೆ. ಶನಿಗೆ ಪರಿಹಾರನ ಮಾಡ್ಕೊಂಡಿದ್ದೆ ಆದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಟೈಮು ಈ ವಾರ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನ ಗುರು ನೋಡ್ತಾ ಇದ್ದಾನೆ. ಅದೇನಾಗುತ್ತೆ, ಓದ್ಬೇಕು ಅನ್ನೋ ಆಸಕ್ತಿ ಬರುತ್ತೆ. ರವಿ ಕೂಡ ನೋಡ್ತಿರೋದ್ರಿಂದ ಇಲ್ಲ ನಾನು ಓದ್ಲೇಬೇಕು ಅನ್ನೋ ಛಲ ಇರುತ್ತೆ. ಮತ್ತೆ ನೆನಪಿನ ಶಕ್ತಿನೂ ಚೆನ್ನಾಗಿರುತ್ತೆ ಬುಧ ಕೂಡ ಇರೋದ್ರಿಂದ. ಪ್ರಾಬ್ಲಮ್ ಏನಂದ್ರೆ ನೀವು ಎಫರ್ಟ್ ಹಾಕ್ಬೇಕು. ಅದಕ್ಕೆ ಶನಿ ಬಿಡ್ತಾರಲ್ಲ, ಶನಿಗ್ ಪರಿಹಾರ ಈ ವಾರದಲ್ಲಿ ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ಕೊಡಿ ಅಷ್ಟೇ. ಇದಿಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಈ ವಾರ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ 7ನೇ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನೀವು ಅನ್ಕೊಂಡಂಗೆ ಸಕ್ಸಸ್ ಆಗುತ್ತೆ. ಕೆಲವು ವಿಘ್ನಗಳು ಬಂದರೂ ಕೂಡ ನೀವು ಅದನ್ನ ದಾಟಿ ನಿಮ್ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತೀರ. ಯಾಕಂದ್ರೆ ವಿಘ್ನಗಳು ಯಾಕೆ ಬರುತ್ತೆ ಅಂದ್ರೆ ನೋಡಿ, ದಶಮ ಸ್ಥಾನವನ್ನ ಇಲ್ಲಿ ಯಾರು ನೋಡ್ತಿದ್ದಾರೆ? ಶನಿ ನೋಡ್ತಾ ಇದ್ದಾನೆ. ಯಾವಾಗ ದಶಮ ಸ್ಥಾನವನ್ನ ಶನಿ ನೋಡ್ತಾನೆ ಅವಾಗ ಸ್ವಲ್ಪ ವಿಘ್ನ ಮಾಡೋದು, ಸ್ವಲ್ಪ ತಡೆ ಹಾಕೋದು ಇದೆಲ್ಲ ಸಹಜವಾಗಿರುತ್ತೆ. ಆದ್ರೆ ನಿಮ್ ರಾಶ್ಯಾಧಿಪತಿ ಪ್ರಬಲನಾಗಿದ್ದಾನೆ, 7ನೇ ಮನೇಲಿ ಕುತ್ಕೊಂಡಿದ್ದಾನೆ. ಅವನ್ ಜೊತೆಗೆ ನಿಮ್ ರಾಶಿಯಲ್ಲಿ ಭಾಗ್ಯಾಧಿಪತಿ ಸೂರ್ಯ ಎಷ್ಟು ಪ್ರಬಲ ಅಂದ್ರೆ, ಸೂರ್ಯ ಗ್ರಹ 9 ಗ್ರಹಗಳಲ್ಲಿ ಸ್ವತಂತ್ರ ಗ್ರಹ. ಅವನು 3 ಗ್ರಹಗಳು ಸ್ವತಂತ್ರ ಗ್ರಹಗಳು, ಯಾರ ಅಧೀನಕ್ಕೂ ಒಳಗಾಗದೆ. ಯಾವ ಗ್ರಹ ಇದ್ರೂ ಫೈಟ್ ಮಾಡ್ತೀನಿ ನಾನ್ ಕೊಡೋ ಫಲವನ್ನೇ ಕೊಡ್ತೀನಿ, ನಾನ್ ಕೊಡೋ ಫಲನ ಇನ್ನೊಂದು ಗ್ರಹ ಮುರಿಯಕ್ಕಾಗಲ್ಲ ಅನ್ನೋಷ್ಟು ಬಲ ಪ್ರಾಬಲ್ಯ ಇರೋದು 3 ಗ್ರಹಗಳಿಗೆ. ಅದು ಯಾರಿಗೆ ಅಂದ್ರೆ ಸೂರ್ಯನಿಗೆ, ಶನಿಗೆ, ರಾಹುಗೆ. ಅಂಥ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಯಾವುದೇ ವಿಘ್ನಗಳು ಬಂದ್ರು ಅದನ್ನ ಕ್ಲಿಯರ್ ಮಾಡಿಕೊಂಡು ನಿಮ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀರಾ. ಇದರಲ್ಲಿ ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಾ ಈ ವಾರದಲ್ಲಿ. ಯಾಕೆಂದ್ರೆ ದಶಮಾಧಿಪತಿ ಭಾಗ್ಯಾಧಿಪತಿ ಇಬ್ರು ಕೂಡ ನಿಮ್ ರಾಶಿಯಲ್ಲಿದ್ದಾರೆ. ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಒಂದ್ ರೀತಿಯ ಸರ್ಕಲ್ ನ ದೊಡ್ಡದ್ ಮಾಡ್ಕೊಳ್ತೀರ ಅಂತ ಹೇಳ್ಬೋದು. ನೀವು ಸ್ವಂತ ಉದ್ಯೋಗ ಏನಾದ್ರು ಮಾಡ್ತಾ ಇದ್ರೆ ಆ ಸರ್ಕಲ್ ದೊಡ್ಡದಾಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲೇನಾಗುತ್ತೆ, 9ನೇ ಮನೆ ಅನ್ನೋದು ಅದೃಷ್ಟ, 10ನೇ ಮನೆ ಅನ್ನೋದು ಕರ್ಮ. ನಿಮ್ ಕೆಲ್ಸದ ಜೊತೆಗೆ ನಿಮ್ಗೆ ಅದೃಷ್ಟನ ಹುಡ್ಕೊಂಡ್ ಬರುತ್ತೆ. ಒಬ್ರಿಂದ ಒಬ್ರಿಗೆ ಗೊತ್ತಾಗುವಂಥದ್ದು, ಅಥವಾ ನೀವು ಸಣ್ಣದಾಗಿ ಏನೋ ಒಂದು ಅಂಗಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವಂಥದ್ದು. ನಿಮ್ಮ ಒಂದು ಉದ್ಯೋಗದ ವಿಚಾರದಲ್ಲಿ ನಿಮ್ ದೊಡ್ಡದ್ ಮಾಡ್ಕೊಳ್ತೀರ ಅಂದ್ರೆ ಅದ್ರ ಇನ್ವೆಸ್ಟ್ಮೆಂಟ್ ಅಂತ ಆಗಿರಲ್ಲ, ಅಂದ್ರೆ ಸ್ವಲ್ಪ ಅದು ದೊಡ್ಡ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ವಾರದಲ್ಲಿ ಸ್ವಲ್ಪ ಬೆಳೆಯುತ್ತೆ ನಿಮ್ಮ ಬಿಸ್ನೆಸ್ ವಿಚಾರ ಅಂತ ತಗೊಂಡಾಗ. ಜೊತೆಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೂ ಅಷ್ಟೇ. ಇಲ್ಲೇನಾಗುತ್ತೆ, 6ನೇ ಮನೆ ಅಧಿಪತಿ 2ನೇ ಮನೇಲಿ ಇದ್ದಾನೆ. ನಿಮ್ಮ ಒಂದು ಕೆಲಸವನ್ನ ಗಮನಿಸಿ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಮಾಡುವಂಥದ್ದು ಅಥವಾ ಏನೋ ನಿಮ್ಗೆ ಅಲ್ಲಿ ಕೊಡುವಂಥದ್ದು. ಯಾಕಂದ್ರೆ ಇಲ್ಲಿ ಶುಕ್ರ ಲಾಭಾಧಿಪತಿನೂ ಆಗಿರ್ತಾನೆ. 2ನೇ ಮನೇಲಿದ್ದಾನೆ, ಧನಸ್ಥಾನ. ಅದು ನಿಮ್ಮ ಅಂದ್ರೆ ನೀವೇನ್ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದರ ಪ್ರಭಾವ ಪೂರ್ತಿ ನಿಮ್ಮ ಒಂದು ಹಣದ ಮೇಲೆ. ಅಂದ್ರೆ ನಿಮ್ಗೆ ಸಂಬಳ ಜಾಸ್ತಿ ಆಗುವಂಥದ್ದು ಅಥವಾ ಏನೋ ಬೋನಸ್ ಸಿಗುವಂಥದ್ದು, ಈ ತರದ್ದೇನೋ ಒಂದು ಶುಭ ಅಥವಾ ಸಿಗಬಹುದು ಅನ್ನೋ ತರದಲ್ಲಿ ಒಂದಿಷ್ಟು ಮಾತುಕತೆಗಳಾಗುವಂಥದ್ದು ಈ ರೀತಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗುತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿ ಬಳಸ್ಕೊಳ್ತೀರ ಬುದ್ಧಿವಂತಿಕೆನ. ಹೀಗ್ ಮಾಡಿದ್ರೆ ಒಳ್ಳೇದು, ಹಾಗ್ ಮಾಡಿದ್ರೆ ಒಳ್ಳೇದು, ಕರೆಕ್ಟ್, ಈ ತರ ಒಂದಿಷ್ಟು ಐಡಿಯಾಗಳನ್ನ ನೀವು ಮಾಡ್ತಾ ಹೋಗ್ತೀರಾ. ಎಲ್ಲವೂ ನಿಮ್ಗೆ ಸಹಕಾರಿನೇ ಆಗಿರುತ್ತೆ. ಯಾಕಂದ್ರೆ 1, 5, 9ನೇ ಮನೆ ಅಧಿಪತಿಗಳ ಸಂಬಂಧ ಬಂದಾಗ ನಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅದು ಯೂನಿವರ್ಸ್ ನಮಗ್ ಕೊಡ್ತಾ ಇದೆ ಅಂತ ತಿಳ್ಕೊಬೇಕು. ಈ ಬ್ರಹ್ಮಾಂಡನೇ ನಮಗ್ ಕೊಡ್ತಾ ಇದೆ ಈ ತರ ಮಾಡು ಅಂತ ಹೇಳಿ, ನಮ್ಮ ಮನಸ್ಸಿಗೆ ಅದು ಬರ್ತಾ ಇದೆ. ಕೆಲವೊಂದ್ಸಲ ಅಪೋಸಿಟ್ ಕೂಡ ಆಗ್ಬಿಡುತ್ತೆ, ನಾವ್ ಅನ್ಕೊಂಡಂಗ್ ಆಗೋದಿಲ್ಲ. ಬಟ್ ಈ ತರ ಕಾಂಬಿನೇಷನ್ ಬಂದಾಗ ನಮ್ಗೆ ಏನ್ ಅನ್ಸುತ್ತೆ ಆ ಡಿಸಿಷನ್ಸ್ ನಾವು ತಗೋಬೇಕು. ಕೆಲವ್ರು ಗೊತ್ತಾಗಲ್ಲ, ಈ ಕೆಲವು ನಿರ್ಧಾರಗಳು ತಗೊಳ್ಳೋದಕ್ಕೆ ಭಯ ಆಗ್ತಾ ಇರುತ್ತೆ. ಕೆಲವರು ಯಾರೇನ್ ಹೇಳಿದ್ರು ಅದನ್ನ ಕೇಳ್ಬಿಡ್ತಾರೆ. ಹಾಗ್ ಮಾಡ್ಬಾರ್ದು. ಗೋಚಾರ ಫಲದಲ್ಲಿ 1, 5, 9ನೇ ಮನೆ ಅಧಿಪತಿಗಳ ಸಂಬಂಧ ಬಂದಾಗ ನಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ, ನಾನು ಏನ್ ಮಾಡಿದ್ರೆ ನಂಗೆ ಒಳ್ಳೇದು ಅಂತ ಅನ್ಸುತ್ತಲ್ವಾ, ಅದನ್ನ ನಾವು ಮಾಡ್ಬೇಕು. ಯಾಕಂದ್ರೆ ಅದು ಭವಿಷ್ಯಕ್ಕೆ ನಮ್ಗೆ ಒಳ್ಳೇದಾಗುವಂತದ್ದಾಗಿರುತ್ತೆ. ಓಕೆ, ಯಾಕಂದ್ರೆ 9ನೇ ಮನೆ ಅನ್ನೋದು ಒಂದು ಡಿವೈನ್ ಪವರ್. 9ನೇ ಮನೆ ಅನ್ನೋದು ಒಂದು ಧಾರ್ಮಿಕ, ಧರ್ಮ, ಭಕ್ತಿ ಇವುಗಳು. ಪಂಚಮ ಅನ್ನೋದು ಫ್ಯೂಚರ್, ನಮ್ಮ ಭವಿಷ್ಯ. ರಾಶಿ ಅನ್ನೋದು ನಮ್ಮ ಮನಸ್ಸು, ನಾವೇ. ಸೊ ಈ 3ಕ್ಕೂ ಕನೆಕ್ಟ್ ಆಗತ್ತದು. ಈ 3ಕ್ಕೂ ಒಂದಕ್ಕೊಂದು ಸಂಬಂಧ ಬರುತ್ತೆ. ಹಾಗಾಗಿ
ಎಲ್ಲವೂ ಚೆನ್ನಾಗಿದೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸೂರ್ಯನೇ ನಿಮ್ ರಾಶಿಯಲ್ಲಿ ಇದ್ದಾನಲ್ಲ, ಹಾಗಾಗಿ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿನ ತುಂಬಾ ಅದ್ಭುತವಾಗಿ ನಿಭಾಯಿಸ್ತೀರಾ. ಸ್ವಲ್ಪ ಆರ್ಡರ್ ಮಾಡೋ ತರ ಇರ್ತೀರಾ. ಸ್ವಲ್ಪ ಕೋಪ ಸಿಟ್ಟು ಎಲ್ಲ ಬೇಗ ಬಂದ್ಬಿಡುತ್ತೆ, ಯಾಕಂದ್ರೆ ನಿಮ್ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡ್ತಿರ್ತೀರಾ. ಹಾಗಾಗಿ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅಥವಾ ಯಾರಾದ್ರೂ ತುಂಬಾ ಮಾತಾಡ್ತಾ ಇದ್ರೆ ಕೋಪ ಬಂದ್ಬಿಟ್ಟು ಬೈದ್ ಬಿಡೋದು, ಈ ತರದ್ದೆಲ್ಲ ಸ್ವಲ್ಪ ಆಗತ್ತೆ. ವಾಕ್ಸ್ಥಾನ್ ಮಾತಿಗೆ ಕಾರಕ ಬುಧ ನಿಮ್ ರಾಶಿನಿದ್ದಾನಲ್ಲ, ಹಾಗಾಗಿ ಆತರ ಆಗತ್ತೆ. ಸ್ವಲ್ಪ ಕೋಪ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ. ನೀವು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಿಮ್ ಕೆಲ್ಸಗಳಿಗೆ ಏನು ತೊಂದರೆ ಆಗಲ್ಲ. ಟೆನ್ಷನ್ ಮಾಡ್ಕೊಂಡೇ ಮಾಡ್ಬೇಕು ಅಂತೇನಿಲ್ಲ, ಆರಾಮಾಗಿ ಕೂಲಾಗಿ ನಿಮ್ ಕೆಲಸಗಳನ್ನ ಮಾಡಿ, ಒಳ್ಳೇದಾಗುತ್ತೆ. ಉದ್ಯೋಗ ಕ್ಷೇತ್ರ ಮತ್ತು ಹಣಕಾಸಿನ ವಿಚಾರ, ಎರಡೂ ವಿಚಾರದಲ್ಲೂ ಕೂಡ ಧನಸ್ಸು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ಸಮಸ್ಯೆ. ವೈವಾಹಿಕ ಜೀವನದಲ್ಲಿ ಈಗಾಗ್ಲೇ ಕಿರಿಕಿರಿ ಇದೆ ಅಂದ್ರೆ ಅದು ಇನ್ನೊಂಚೂರು ಜಾಸ್ತಿ ಆಗುತ್ತೆ. ನಿಮ್ ರಾಶಿಲಿ ಕುಜ ಬೇರೆ ಇದಾನಲ್ಲ, ಜಗಳ ಜಾಸ್ತಿ ಮಾಡ್ತಾನ ಅವ್ನು. ಬುಧ ಬೇರೆ ಇದಾನಲ್ಲ, ಮಾತು ಜಾಸ್ತಿ ಆಗತ್ತೆ. ಮಾತು ಜಾಸ್ತಿ ಆಯ್ತು ಅಂದ್ರೆ ಮಾತಿಗೆ ಮಾತು ಬೆಳೀತಾ ಹೋಗುತ್ತೆ, ಅದು ಜಗಳಕ್ಕೆ ತಿರುಗುತ್ತೆ. ರವಿ ಏನ್ ಮಾಡ್ತಾನೆ, ಸಪರೇಟ್ ಮಾಡಕ್ ನೋಡ್ತಾನೆ. ಹಾಗಾಗಿ ಅಷ್ಟೆಲ್ಲ ಬೆಳೆಸೋದ್ ಬೇಡ. ಫ್ಯಾಮಿಲಿ ಅಂತ ಬಂದಾಗ, ಕುಟುಂಬ ಅಂತ ಬಂದಾಗ ಏನೋ ಸಣ್ಣದಾಗ ಆ ಕಡೆಯಿಂದ ಸಮಸ್ಯೆ ಬರ್ತಾ ಇದೆ, ಏನೋ ಜಾಸ್ತಿ ಮಾತಾಡ್ತಿದಾರೆ ಅಂತ ಅನ್ಸಿದ್ರೆ ನೀವೇ ಸೈಲೆಂಟ್ ಆಗ್ಬಿಡಿ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಈಗ ನಾನು ಏನ್ ಹೇಳಿರ್ತೀನಿ ಈ ತರ ಆಗತ್ತೆ ಅಂದ್ರೆ ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಅದು ನಮ್ಮನ್ನ ಅಲರ್ಟ್ ಮಾಡುತ್ತೆ. ಜಾಗ್ರತೆ ಅಂತ ಹೇಳ್ತಾರೆ ಅಷ್ಟೇ. ಜ್ಯೋತಿಷಿಗಳು ಹೆದರ್ಸೋದಲ್ಲ, ಜಾಗ್ರತೆ ಮೂಡಿಸ್ಬೇಕು. ನಾನು ಹೇಳ್ತಾ ಇರೋದು ನಿಮ್ಗೆ ಜಾಗ್ರತೆ ಅಂದ್ರೆ ಸ್ವಲ್ಪ ಸಮಾಧಾನವಾಗಿ ಸೈಲೆಂಟ್ ಆಗಿ ಇರೋ ಪ್ರಯತ್ನ ಮಾಡಿ. ಕೋಪ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಆ ಕಡೆಯಿಂದ ಏನೋ ಸ್ವಲ್ಪ ಅವರು ನಿಮ್ ವಿರುದ್ಧವಾಗಿ ಮಾತಾಡ್ತಿದಾರೆ ಅಂದ್ರೆ ಆದಷ್ಟು ನೀವು ಬ್ಯಾಲೆನ್ಸ್ ಮಾಡಕ್ ನೋಡಿ, ಸಮಾಧಾನವಾಗಿ ಸುಮ್ಮನೆ ಇದ್ಬಿಡಿ, ಅವಾಗ ಏನೂ ಆಗಲ್ಲ ಅಷ್ಟೇ. ಇನ್ ಬೇರೆ ಯಾವ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಧನುಸ್ಸು ರಾಶಿಯವರಿಗೆ ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ ಈ ವಾರ. ಮಕರ ರಾಶಿ, ಮಕರ ರಾಶಿಯವರಿಗೆ ನಿಮ್ಮ ರಾಶಿಗೆ ಶುಕ್ರ ಬಂದಿದ್ದಾನೆ ಈ ವಾರದಲ್ಲಿ. ಯಾಕೆಂದ್ರೆ ನಿಮ್ಗೆ ಲಾಸ್ಟ್ ವೀಕ್ ಮತ್ತೆ ಅದರ ಲಾಸ್ಟ್ ವೀಕ್ ಎಲ್ಲ ಏನಾಗ್ತಿತ್ತು ಅಂದ್ರೆ 4 ಗ್ರಹಗಳು 12ನೇ ಮನೇಲೆ ಇದ್ರು. ಈಗ ಸದ್ಯಕ್ಕೆ ಇವಾಗ 12ನೇ ಮನೇಲಿ ಇದ್ದಾರೆ ಕೆಲವು ಗ್ರಹಗಳು. ಬುಧ ಇದ್ದಾನೆ, ಆಮೇಲೆ ರವಿ ಇದ್ದಾನೆ, ಜೊತೆಗೆ ಇಲ್ಲಿ ಕುಜ ಇದ್ದಾನೆ. ಇಲ್ಲಿ ರವಿ ಇರೋದು ನಿಮ್ಗೇನು ಅಂತ ತೊಂದರೆ ಆಗಲ್ಲ, ಯಾಕಂದ್ರೆ ಅವನು ದುಸ್ಥಾನಾಧಿಪತಿಯಾಗಿ ದುಸ್ಥಾನಕ್ಕೆ ಬರ್ತಾನೆ. ಅದು ನಿಮ್ಗೆ ಅಶುಭ ಫಲ ಕೊಡೋದಿಲ್ಲ, ಬದಲಾಗಿ ಅದು ವಿಪರೀತ ರಾಜಯೋಗ ಅಂತ ಕೂಡ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತೆ. ಆದ್ರೆ ಇಲ್ಲಿ ಮಂಗಳ ಗ್ರಹ ಲಾಭಾಧಿಪತಿಯಾಗಿ 12ನೇ ಮನೇಲಿರೋದು ಸ್ವಲ್ಪ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಲಾಭ ಬರೋದಕ್ಕೆ ಬಿಡೋದಿಲ್ಲ. ಸ್ವಂತ ಉದ್ಯೋಗ ವ್ಯಾಪಾರಗಳನ್ನ ಮಾಡ್ತಾ ಇರೋಂಥವ್ರಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಲಾಭ ಬರಲ್ಲ. ಭಾಗ್ಯಾಧಿಪತಿ ನೋಡಿ ಅದೃಷ್ಟ ಕೊಡೋನು. ಯಾವುದೇ ಒಂದು ಕೆಲಸ ನಿಮ್ಗೆ ಸಕ್ಸಸ್ ಆಗ್ಬೇಕು ಅಂದ್ರೆ ನಾವು ಏನೇ ಪ್ರಯತ್ನ ಮಾಡ್ಬೋದು, ಆದ್ರೆ ಆ ಪ್ರಯತ್ನಕ್ಕೆ ತಕ್ಕ ಫಲ ಬರ್ಬೇಕು ಅಂದ್ರೆ ಅದೃಷ್ಟನೂ ಸ್ವಲ್ಪ ಇರಬೇಕು. ಅದೃಷ್ಟ ಅಂದ್ರೆ ನಾನು ಅನ್ಕೊಂಡಿರೋದು ಅದೃಷ್ಟ ಅಂದ್ರೆ ಎಲ್ಲಿಂದನೂ ಬರೋ ಅದೃಷ್ಟ ಅಲ್ಲ, ಪರಮಾತ್ಮನ ಅನುಗ್ರಹನೇ ಅದೃಷ್ಟ ನನ್ನ ಪ್ರಕಾರ. ಪರಮಾತ್ಮನ ಅನುಗ್ರಹ ಬೇಕು ಅಂದ್ರೆ 9ನೇ ಮನೆ ಅಧಿಪತಿ, ಭಾಗ್ಯಸ್ಥಾನ ಅದೃಷ್ಟ ಸ್ಥಾನ ಅಂತಾನೂ ಕೂಡ ಕರೀತಾರೆ. ನಾವು ಆಧ್ಯಾತ್ಮ ಅಂದ್ರೂ ಕೂಡ ನಾವು 9ನೇ ಮನೆನೇ ನೋಡ್ತೀವಿ. ಸೊ ಅಲ್ಲಿಗೆ ಏನಾಗುತ್ತೆ, ಅದೃಷ್ಟ ಎಲ್ಲಿಂದನೂ ಬರಲ್ಲ, ಪರಮಾತ್ಮ ಕೊಡೋದದು, ದೈವಾನುಗ್ರಹನೇ ಅದೃಷ್ಟ, ಅನ್ನೇನೂ ಅಲ್ಲ. ಈ 9ನೇ ಮನೆ ಅಧಿಪತಿ 12ನೇ ಮನೇಲಿ ಇರ್ತಾನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದೃಷ್ಟ ಕೆಲಸ ಮಾಡಲ್ಲ. ಆದ್ರೆ ಒಂದು ಚೂರು ಅಂದ್ರೆ ಸಮಾಧಾನಕರವಾದಂತ ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ರಾಶಿಗೆ ಶುಕ್ರ ಬಂದಿರ್ತಾನೆ. ಈ ಶುಕ್ರ ಒಬ್ಬ ಸಾಕು ನಿಮ್ಮ ಎಷ್ಟೋ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ. ಯಾಕೆಂದ್ರೆ ಶುಕ್ರ ನಿಮಗೆ ಯೋಗಕಾರಕ, ಕೇಂದ್ರಾಧಿಪತಿಯಾಗಿ ಕೋನಾಧಿಪತಿಯಾಗಿ. ಕೇಂದ್ರ ಅಂದ್ರೆ ಏನು, 1, 4, 7, 10ನೇ ಮನೆಗಳು ಕೇಂದ್ರ ಸ್ಥಾನ. ದಶಮಾಧಿಪತಿ ಅಲ್ವಾ, 10ನೇ ಮನೆ ಆಗಿ ಕೇಂದ್ರಾಧಿಪತಿ. ಹಾಗೆ 1, 5, 9ನೇ ಮನೆಗಳು ಕೋನ ಸ್ಥಾನ, 5ನೇ ಮನೆ ಅಧಿಪತಿ. ವೃಷಭ ರಾಶಿ ಅಧಿಪತಿ ಕೂಡ ಆಗ್ತಾನಲ್ಲ. ಹಾಗಾಗಿ ಕೋನ ಮತ್ತೆ ಕೇಂದ್ರ ಎರಡೂ ಅಧಿಪತ್ಯವನ್ನ ಹೊಂದಿದ್ದಾಗ ಅವನು ಯೋಗ ಕಾರಕನ ಆಗ್ತಾನೆ. ಅಖಂಡ ರಾಜಯೋಗ ಕಾರಕ ಕೂಡ ಹೇಳ್ತಾರೆ. ಇವನು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಮುಖ್ಯವಾಗಿ ನಿಮ್ಮ ಕೆಲಸಗಳು ಕಂಪ್ಲೀಟ್ ಆಗತ್ತೆ. ಈಗ ಯಾವುದೋ ಒಂದು ಕೆಲಸ ಕಂಪ್ಲೀಟ್ ಆದ್ರೆ ನಿಮ್ಗೆ ದುಡ್ಡು ಬರುತ್ತೆ, ಅಥವಾ ಯಾವುದೋ ಒಂದು ಕೆಲಸ ಮುಂದುವರೆದ್ರೆ ಭವಿಷ್ಯದಲ್ಲಿ ಏನೋ ನೀವು ಒಂದು ಒಳ್ಳೆ ಫಲವನ್ನ ಕಾಣಬಹುದು. ಆದ್ರೆ ಕೆಲಸನೇ ಕಂಪ್ಲೀಟ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೇನಾಗತ್ತೆ, ನಾಳಿನ ಭವಿಷ್ಯವನ್ನ ನಿರೂಪಿಸ್ಕೊಳಕ್ ಆಗಲ್ಲ, ಈ ತರ ಇರುತ್ತೆ. ಆದ್ರೆ ಅಂತಹ ಕೆಲಸಗಳು ಕೂಡ ಇನ್ಕಂಪ್ಲೀಟ್ ಆಗ್ತಿತ್ತು ನಿಮ್ದು. ಆದ್ರೆ ಈ ವಾರದಲ್ಲಿ ಆ ತರ ಇನ್ಕಂಪ್ಲೀಟ್ ಆದಂತಹ ಕೆಲಸಗಳು ಮತ್ತೆ ಮುಂದುವರಿಯುತ್ತೆ. ಕೆಲವು ಕೆಲಸಗಳು ಕಂಪ್ಲೀಟ್ ಕೂಡ ಆಗುತ್ತೆ, ಯಾಕಂದ್ರೆ ದಶಮಾಧಿಪತಿ ಇದಾನಲ್ವಾ, ಕೆಲವು ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಮುಂದೆ ಒಳ್ಳೇದಾಗತ್ತಪ್ಪ ಅನ್ನುವಂತಹ ಒಂದು
ಆಶಾ ಕಿರಣ ಮೂಡುತ್ತೆ. ಶುಕ್ರ ಇದನ್ನಲ್ವಾ, ಒಂದು ಆಸೆಯನ್ನ ಹುಟ್ಟಿಸ್ತಾನೆ. ಓ, ಎಲ್ಲ ಒಳ್ಳೇದಾಗತ್ತೆ ಅಂತ. ಬರೀ ಆಸೆ ಅಲ್ಲ, ಅದು ಹೌದು. ಸ್ವಲ್ಪ ದಿನ ಮಕರ ರಾಶಿಯವ್ರಿಗೆ ಎಲ್ಲಾ ತರದಲ್ಲೂ ಒಳ್ಳೇದಾಗುತ್ತೆ. ಇವತ್ತು ನಿಮ್ ಟೈಮ್ ಹಂಗಿದೆ. ಮಾತಾಡೋರು ಮಾತಾಡ್ತಿದ್ದಾರೆ, ದೂಷಣೆ ಮಾಡೋರು ದೂಷಣೆ ಮಾಡ್ತಿದ್ದಾರೆ. ಎಷ್ಟೋ ಜನ ಮಕರ ರಾಶಿಯವರು ಅಪವಾದಗಳನ್ನ ಹೊತ್ಕೊಂಡಿದ್ದೀರಿ. ಎಷ್ಟೋ ಜನ ಮಕರ ರಾಶಿಯವ್ರನ್ನ ಕುಟುಂಬದವರೇ ದೂರ ಇಟ್ಬಿಟ್ಟಿದ್ದಾರೆ. ಇದೆಲ್ಲ ಒಂದು ಪರೀಕ್ಷೆ ಟೈಮ್ ಅನ್ಕೊಳ್ಳಿ, ಕಷ್ಟ ಅಂತ ಅನ್ಕೋಬಾರ್ದು. ಇದೆಲ್ಲ ಪರೀಕ್ಷೆಗಳು, ನಾನು ಎದುರಿಸ್ತೀನಿ ಅಂತ ಅನ್ಕೊಳ್ಳಿ. ಸ್ವಲ್ಪ ದಿನ ವೇಟ್ ಮಾಡಿ, ಏಪ್ರಿಲ್ ತನಕ ವೇಟ್ ಮಾಡಿ. ಆಮೇಲೆ ನಿಮ್ಮ ಲೈಫಲ್ಲಿ ಯಾವ್ಯಾವ ತರದ ಬದಲಾವಣೆಗಳಾಗತ್ತೆ ಅಂತ ನೀವು ನೋಡ್ತೀರಾ. ಬಟ್ ಈ ವಾರದಲ್ಲಿ ಒಂಥರ ಹೆಂಗೆ ಅಂದ್ರೆ, ಒಂಥರ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಂತಹ ನಿಮಗೆ ಏನೋ ಒಂಚೂರು ಬಿಡುಗಡೆ ಆದಂತಹ ಒಂದು ಅನುಭವ ಆಗತ್ತೆ. ಕೆಲಸಗಳು ಕಂಪ್ಲೀಟ್ ಆಗತ್ತೆ. ಇನ್ನು ಎರಡನೇ ವಿಚಾರ ಅಂದ್ರೆ ಉದ್ಯೋಗ. ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಸಾಧಾರಣ ಫಲ. ಬಟ್ ಓಕೆ, ಪರವಾಗಿಲ್ಲ. ತುಂಬಾ ಆರ್ಥಿಕ ಮುಗ್ಗಟ್ಟು ಅಂತೇನ್ ಬರಲ್ಲ. ಸ್ವಲ್ಪ ಸ್ವಲ್ಪ ಹೇಗೋ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಳ್ತೀರಾ. 6ನೇ ಮನೆ ಅಧಿಪತಿ 12ನೇ ಮನೇಲಿದ್ದಾನೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಹಾಗೆ ಇರುತ್ತೆ. ಈಗ ಒತ್ತಡಗಳು, ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಇದೆಲ್ಲ ಇದ್ರೂ ಕೂಡ ನಿಮ್ಗೆ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಆ ಭಯ ಆತಂಕದಿಂದ ಕಂಪ್ಲೀಟ್ ಮಾಡ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇನೆ, ನಿಮ್ಗೆ ಏನೇ ಕಿರಿಕಿರಿ ಏನೇ ಇದ್ರೂ ಕೂಡ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಮತ್ತೆ ಆರೋಗ್ಯದಲ್ಲಿ ಏನು ತೊಂದರೆಗಳು ಬರೋದಿಲ್ಲ. ಬಟ್ ಏನಂದ್ರೆ ಕಾಲ್ ನೋವಿನ ಸಮಸ್ಯೆ, ಪಾದಗಳ ನೋವು ಈ ತರದಲ್ಲಿ ಇರುತ್ತಾರಲ್ಲಿ, ಅವ್ರಿಗೆ ಅದು ಜಾಸ್ತಿ ಆಗುವಂಥದ್ದು. ಕಾಲಿಗೆ ಏನಾದ್ರೂ ಪೆಟ್ಟಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ. ಇನ್ನು ಆಸ್ತಿ ವಿಚಾರವಾಗಿ ಯಾವ ಕೆಲಸಗಳು ಆಗಲ್ಲ. ಮನೆ, ಆಸ್ತಿ, ಭೂಮಿ ಇವುಗಳು ಯಾವ ವಿಚಾರವಾಗಿಯೂ ಆಗಲ್ಲ ಕೆಲಸಗಳು. ಆ ವಿಚಾರವಾಗಿ ತುಂಬಾ ವ್ಯರ್ಥ ಪ್ರಯತ್ನನೂ ಮಾಡಕ್ ಹೋಗ್ಬೇಡಿ. ಈ ವಾರದಲ್ಲಿ ಸ್ವಲ್ಪ ದಿನ ಟೈಮ್ ಬೇಕು. ಕುಜ ನಿಮ್ ರಾಶಿಗೆ ಬರ್ತಾನೆ. ಅದು ಅಲ್ಲದೆ ನಿಮ್ ರಾಶಿ ಕುಜನಿಗೆ ಉಚ್ಚ ಕ್ಷೇತ್ರ, ಆಮೇಲೆ ಆಟೋಮೆಟಿಕ್ ಆಗುತ್ತೆ. ಪ್ರಯತ್ನ ಏನಿದೆಯೋ ಅದನ್ನ ಮಾಡ್ತಾರೆ. ಬಟ್ ಅದಕ್ಕೋಸ್ಕರನೇ ನಿಮ್ಮ ಸಮಯವನ್ನ ನೀವು ಮೀಸಲಾಗಿಡಬೇಡಿ. ಇನ್ನು ಮನೆ ಕಟ್ಟಿಸ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಅಡೆತಡೆಗಳು ಇದೆಲ್ಲ ಇರುತ್ತೆ. 4ನೇ ಮನೆ ಅಧಿಪತಿ 12ನೇ ಮನೇಲಿ ಇರೋದ್ರಿಂದ ತಾಯಿಯ ವಿಷಯದಲ್ಲಿ ಒಂದ್ ಸ್ವಲ್ಪ ಬೇಸರಗಳು, ಅವರ ಆರೋಗ್ಯದಲ್ಲಿ ಏನೋ ತೊಂದರೆಗಳು ಈ ತರದ್ದೆಲ್ಲ ಕಂಡು ಬರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಇದೆಲ್ಲ ಇದ್ದೇ ಇರುತ್ತೆ. ನೀವು ಪರಿಹಾರವನ್ನ ಮಾಡ್ಕೊಳ್ಳಿ. ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ಇದೆರಡನ್ನು ದೇವಸ್ಥಾನಕ್ಕೆ ಕೊಡಿ. ವಿಷ್ಣು ಸಹಸ್ರನಾಮ ಮಂತ್ರವನ್ನ, ಹನುಮಾನ್ ಚಾಲಿಸ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಮತ್ತೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಯಾಕೆಂದ್ರೆ ಪಂಚಮಾಧಿಪತಿ ನಿಮಗೆ ಶುಕ್ರ ಅಲ್ವಾ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಲಾಭದಲ್ಲಿ 3 ಗ್ರಹಗಳು. ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ. ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ಭುತವಾದಂತಹ ಲಾಭ ಇದೆ. ನಿಮ್ದು ಪರಿಶ್ರಮನೂ ಹಂಗೆ ಇರುತ್ತೆ, ಹಂಗೆ ಲಾಭ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸಪ್ತಮಾಧಿಪತಿ ಅಂತಂದ್ರೆ ಅವನು ಬರೀ ಸಂಗಾತಿ ಅಧಿಪತಿ ಅಷ್ಟೇ ಅಲ್ಲ. ನೀವು ಕೆಲಸ ಮಾಡುವಾಗ ನಿಮ್ಮ ಜೊತೆನಲ್ಲಿ ಇನ್ಯಾರ್ಯಾರು ಇರ್ತಾರಲ್ಲ ಅವ್ರನ್ನೆಲ್ಲಾರನ್ನು ತೋರಿಸೋದು 7ನೇ ಮನೆನೆ. ಕೆಲವ್ರು ನೋಡಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಆಗ್ಬೋದೇ ಇಲ್ಲ. 7ನೇ ಮನೆ ಅಧಿಪತಿ ಪೀಡಿತನಾಗಿದ್ರೆ ಅವರು ಪಾರ್ಟ್ನರ್ ಆಗಿ ಯಾರನ್ನು ತಗೊಳ್ಳೇಬಾರ್ದು ಅವರ ಒಂದು ಕೆಲ್ಸಕ್ಕೆ. ಅವ್ರೊಬ್ರೇ ಓನಾಗಿ ಮಾಡ್ಬೇಕು. ಬಟ್ ಸಪ್ತಮಾಧಿಪತಿ ಚೆನ್ನಾಗಿದ್ರೆ ಜಾತಕದಲ್ಲಿ ನೀವು ಪಾರ್ಟ್ನರ್ ಆಗಿ ಮಾಡಿದ್ರೆ ನಿಮ್ಗೆ ಅದೃಷ್ಟ. ಆ ತರ ಇರುತ್ತೆ. ಆ ತರ ಯಾರ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಗೆ ಈ ವಾರದಲ್ಲಿ ತುಂಬಾ ಒಳ್ಳೆ ಲಾಭ ಇದೆ. ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಇನ್ನು ಕೆಲಸಗಳು ಅಂತ ಬಂದಾಗ ನಿಮ್ಮ ಕೆಲವು ಪರ್ಸನಲ್ ಕೆಲಸಗಳು ಸಕ್ಸಸ್ ಆಗತ್ತೆ. ಅಂದ್ರೆ ಏನೋ ಒಂದು ಉದ್ಯೋಗದ ವಿಷಯವಾಗಿ ಮಾತಾಡೋವಂಥದ್ದಾಗಿರ್ಬಹುದು, ಅಥವಾ ನಿಮ್ದು ಕೆಲಸಗಳದ್ದು, ನಿಮ್ದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದೇ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳು, ಆಮೇಲೆ ನಿಮ್ಮ ಮನೆಯಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಮಾತುಕತೆಗಳು, ಈ ತರ ನಿಮ್ಮ ಪರ್ಸನಲ್ ಕೆಲಸ ಕಾರ್ಯಗಳು ಕೂಡ ನಿಮ್ಗೆ ಸಕ್ಸಸ್ ಆಗುತ್ತೆ. ಹಾಗೆ ನಿಮ್ಗೆ ಬುಧ ಗ್ರಹ ಪಂಚಮಾಧಿಪತಿಯಾಗಿ ಲಾಭದಲ್ಲಿದ್ದಾನೆ. ಮಕ್ಕಳ ವಿಷಯದಲ್ಲಿ ಅಂದ್ರೆ ಮಕ್ಕಳ ಒಂದು ಎಜುಕೇಶನ್ ಅಲ್ಲಿ ಒಂದು ಅಭಿವೃದ್ಧಿ ಕಾಣ್ತೀರಾ. ಹಾಗೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಏನೋ ಒಂದು ಒಳ್ಳೇದಾಗ್ತಾ ಇದೆ, ಅದರಿಂದ ಅನುಕೂಲ ಅಂದ್ರೆ ಅದು ನಿಮ್ಗೆ ಖುಷಿ ಕೊಡ್ತಾ ಇರುತ್ತೆ. ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು, ಅದು ಕೂಡ ಮನಸ್ಸಿಗೆ ಬಹಳ ಸಮಾಧಾನ ಸಂತೋಷವನ್ನ ಕೊಡುತ್ತೆ. ಇನ್ನು ನಿಮ್ಗೆ ಮಂಗಳ ಗ್ರಹ ದಶಮಾಧಿಪತಿಯಾಗಿ ಲಾಭದಲ್ಲಿರೋದ್ರಿಂದ ಕೆಲಸಗಳು, ನೀವು ಯಾವ ಕೆಲಸಕ್ಕೆ ಕೈ ಇಡ್ತಿರೋ ಎಲ್ಲಾ ಕೆಲಸಗಳು ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಂಗಳ ಅಂದ್ರೆ ಛಲ. ನಾನು ಶುರು ಮಾಡಿದ್ರೆ ಇದು ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲಪ್ಪ, ಈ ತರ. ಹಾಗಾಗಿ ಆ ತರದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗತ್ತೆ ನಿಮ್ಗೆ ಈ ವಾರದಲ್ಲಿ. ಹಾಗೆ 11ನೇ ಮನೆಯಲ್ಲಿ ಇರ್ತಕ್ಕಂತಹ ಮಂಗಳ ಮತ್ತು ರವಿಯಿಂದಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಏನೋ ಒಂದು ಲಾಭ, ಒಂದು ಪ್ರಮೋಷನ್ ಆಗಬಹುದು, ನಿಮ್ಗೆ ಅಧಿಕಾರ ಪ್ರಾಪ್ತಿ ಆಗಬಹುದು,
ಅಥವಾ ನಿಮ್ಗೆ ಯಾವುದೋ ಒಂದು ದೊಡ್ಡ ಮಟ್ಟದ ಒಂದು ಆ ಇವಾಗ ನಿಮ್ಮಲ್ಲಿರೋ ಲೀಡರ್ಶಿಪ್ ಕ್ವಾಲಿಟಿನ ಗುರುತಿಸಿ ನಿಮ್ಗೆ ಯಾವ್ದೋ ಒಂದು ಜವಾಬ್ದಾರಿ ಕೊಡ್ಬೋದು. ಆ ಜವಾಬ್ದಾರಿ ಹೇಗಿರುತ್ತೆ ಅಂದ್ರೆ ಎಲ್ಲರಿಗಿಂತ ನೀವು ಸ್ವಲ್ಪ ಭಿನ್ನ ಅನ್ನೋ ರೀತಿಯಲ್ಲಿ ನಿಮಗೆ ಆ ಒಂದು ಸ್ಥಳದಲ್ಲಿ ಒಂದು ಗೌರವ ಸಿಕ್ಕತ್ತೆ ನಿಮ್ಗೆ. ಯಾಕಂದ್ರೆ ಇಲ್ಲಿ 11ನೇ ಮನೆಯಲ್ಲಿರುವಂತಹ ಈ 3 ಗ್ರಹಗಳ ಮೇಲೆ ಗುರು ದೃಷ್ಟಿ ಇದೆ. ಗುರು ಅಂದ್ರೇನೆ ಗೌರವ. ಸಮಾಜದಲ್ಲಿ ಒಂದು ಗೌರವ, ಸ್ಥಾನ, ಮಾನಗಳನ್ನ ಕೊಡುವಂತದ್ದು ಗುರುನೇ. ನೋಡಿ, ಕೆಲವೊಂದು ಊರುಗಳಲ್ಲಿ ನೋಡಿ ಕೆಲವು ವ್ಯಕ್ತಿಗಳನ್ನ ತುಂಬಾ ಗೌರವಿಸ್ತಾರೆ. ಅವ್ರ ಹಣಕಾಸಿನ ವಿಷಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಹೋದ್ರು ಕೂಡ ಅವ್ರನ್ನ ಈ ಊರಿನವರೆಲ್ಲ ತುಂಬಾ ಗೌರವದಿಂದ ಕಾಣೋದು ಇದೆಲ್ಲ. ಅದು ಗುರು ಕೊಡುವಂಥದ್ದು. ಅವರ ವ್ಯಕ್ತಿತ್ವ ಅಷ್ಟು ವಿಕಾಸವಾಗಿರುತ್ತೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ವ್ಯಕ್ತಿತ್ವವನ್ನ ಅವ್ರು ಬೆಳೆಸ್ಕೊಂಡಿರ್ತಾರೆ. ಅದರಿಂದ ಸಿಗೋದದು, ಹಣದಿಂದ ಅಲ್ಲ ಸಿಗೋ ಗೌರವ. ಹಾಗೆ ನಿಮ್ಗೆ ಒಂದೇ ಒಂದು ವಿಚಾರದಲ್ಲಿ ಏನು ನಿರ್ಧಾರ ತಗೋಬೇಡಿ. ಏನಪ್ಪಾ ಅಂದ್ರೆ ಅದು ಆಸ್ತಿ ವಿಚಾರದಲ್ಲಿ. ಯಾಕೆಂದ್ರೆ 12ನೇ ಮನೆಗೆ ಶುಕ್ರ ಬಂದಿದ್ದಾನೆ. ವಾಹನ ತಗೊಳ್ಳೋದು ಅಥವಾ ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ತರದ್ ಯಾವ್ದು ಸದ್ಯಕ್ಕೆ ಈ ವಾರದಲ್ಲಿ ಬೇಡ. ಅಕಸ್ಮಾತ್ ಆ ತರ ಪ್ರಾಪರ್ಟಿ ವಿಷಯದಲ್ಲಿ ಏನಾದ್ರು ಮಾತುಕತೆಗಳಿದ್ರೂ ಕೂಡ ಅದು ಬೇಡ. ಯಾಕಂದ್ರೆ ಇಲ್ಲಿ ಚತುರ್ಥಾಧಿಪತಿ ಶುಕ್ರನೇ ವ್ಯಯಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ನೀವೇನಾದ್ರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋದ್ರು ನಿಮ್ಗೆ ಅದ್ ನಷ್ಟನೇ ಆಗತ್ತೆ. ಅಥವಾ ನೀವೇನಾದ್ರು ತಗೊಳಕ್ ಹೋದ್ರು ಕೂಡ ನಿಮ್ಗೆ ಏನೋ ಒಂದ್ ಮೋಸ ಆಗೋದು ಅಥವಾ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಈ ತರದ್ ಏನಾದ್ರೂ ಒಂದು ಆಗುತ್ತೆ. ಈ ವಿಷಯದಲ್ಲಿ ಮಾತ್ರ ಏನೋ ನಿರ್ಧಾರಗಳು ತಗೊಳ್ಳೋದು ಬೇಡ. ಉದ್ಯೋಗ, ಹಣಕಾಸು ಇದೆಲ್ಲ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ಆಮೇಲೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಇರುತ್ತೆ. ಯಾಕೆಂದ್ರೆ ಅದೇ ತುಂಬಾ ಇಂಪಾರ್ಟೆಂಟ್. ಮನಸ್ಸಿಗೆ ನೆಮ್ಮದಿ ಇದೆಯಾ ಜೀವನದಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲದರಲ್ಲೂ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ದೈವ ಕಾರ್ಯಗಳು, ದೇವರು ಪೂಜೆ ಇತ್ಯಾದಿಗಳನ್ನ ಯಾವಾಗ್ಲೂ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಂತಹ ಕುಂಭರಾಶಿಯವರಿಗೆ ಸ್ವಲ್ಪ ಯಾಕೋ ಅದಕ್ಕೆ ಅಡೆತಡೆಗಳು ಬರಕ್ ಶುರುವಾಗತ್ತೆ ಈ ವಾರದಿಂದ. ಅದಕ್ಕೆ ಶುಕ್ರವಾರ ಅವರೆಕಾಳನ್ನ ದೇವಸ್ಥಾನಕ್ಕೆ ಕೊಡಿ, ಒಣ ಅವರೆಕಾಳನ್ನ. ಇದರಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ ಲಾಭದಲ್ಲಿ ಶುಕ್ರ. ಶುಕ್ರ ಅಂದ್ರೆ ನಮಗೆ ಸಿರಿ ಸಂಪತ್ತುಗಳನ್ನ ಕೊಡ್ತಾನೆ. ಶುಕ್ರ ಅಂದ್ರೆ ಆಸೆ, ಆಸೆಗೆ ಕಾರಕ ಶುಕ್ರ. ನೋಡಿ, ನಮ್ಮ ಋಷಿಮುನಿಗಳು ಗ್ರಹಗಳನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ರವಿ ಆತ್ಮಕಾರಕ. ಪ್ರತಿಯೊಂದು ಆತ್ಮನು ಕೂಡ ಪರಿಶುದ್ಧತೆಗಾಗಿನೇ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು. ಈ ಆತ್ಮ, ಇದ್ರ ಜೊತೆಗೆ ಮನಸ್ಸು, ಚಂದ್ರ. ಏನೇ ಒಂದು ಸಾಧಿಸ್ಬೇಕು ಅಂದ್ರೂ ಮನಸ್ಸು ಮಾಡ್ಬೇಕಲ್ಲ. ಈ ಆತ್ಮಕ್ಕೆ ಮನಸ್ಸಿರ್ಬೇಕು. ಮನಸ್ಸು ಮಾಡಿದ್ರೆ ಮಾತ್ರ ಈ ಆತ್ಮ ಪುಣ್ಯಾತ್ಮನೋ ಒಳ್ಳೆ ಆತ್ಮನೋ ಅಂತ ಆಗೋದು. ಈಗ ನೋಡಿ, ಯಾರಾದ್ರೂ ಒಬ್ರು ತೀರ್ಕೊಂಡ್ರೆ ಅವ್ರು ಒಳ್ಳೆಯವ್ರಾಗಿದ್ರಪ್ಪ ಪುಣ್ಯಾತ್ಮ ಹೋಗ್ಬಿಟ್ಟ ಅಂತಾರೆ. ಅದೇ ತುಂಬಾ ಕೆಟ್ಟವ್ರು ಹೋದ್ರೆ ಅಯ್ಯೋ ಪಾಪಿ, ಪಾಪಾತ್ಮ ಇವನು, ಹೋಗಿದ್ದು ಒಳ್ಳೇದಾಯ್ತು ಅಂತಾರೆ. ಎರಡರಲ್ಲಿ ಇರೋದು ಆತ್ಮನೇ. ಆದ್ರೆ ಅದು ಪುಣ್ಯಾತ್ಮನ ಪಾಪಾತ್ಮನ ಅನ್ನೋದು ಅವರ ಮನಸ್ಸು ಡಿಸೈಡ್ ಮಾಡುತ್ತೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ನಮ್ಮ ಋಷಿಮುನಿಗಳು. ಇನ್ನು ಆ ಆತ್ಮ ಮತ್ತು ಮನಸ್ಸಿಗೆ ಒಂದು ದೇಹ, ಮಂಗಳ ಗ್ರಹ. ಆ ದೇಹಕ್ಕೊಂದು ಜೀವ, ಗುರು ಜೀವಕ್ಕೆ ಕಾರಕ. ಆ ಜೀವದೊಳಗೊಂದು ಪ್ರಾಣ, ಒಂದಲ್ಲ ಪಂಚಪ್ರಾಣಗಳು ಅಂತಾರೆ. ಆ ಪಂಚಪ್ರಾಣಗಳನ್ನ ತೋರಿಸೋನು ಶನಿಗ್ರಹ. ಆ ಪ್ರಾಣ, ಜೀವ ಎಲ್ಲಾಗಿ ಒಬ್ಬ ವ್ಯಕ್ತಿ ಆಗ್ತಾನೆ. ಅವನಿಗೊಂದು ಬುದ್ಧಿ ಬೇಕಲ್ಲ, ಮೆದುಳು. ಬುದ್ಧಿಗೆ ಕಾರಕ ಬುಧ. ಹಾಗೆ ಆ ಬುದ್ಧಿಗೆ ಆಸೆ. ಏನೇ ಒಂದ್ ಮಾಡ್ಬೇಕು ಅಂದ್ರೆ ಆಸೆ ಅಲ್ವಾ. ಬರೀ ಅದ್ ತಗೋಬೇಕು ಇದ್ ತಗೋಬೇಕು ಅನ್ನೋ ಆಸೆ ಅಲ್ಲ, ಪರಮಾತ್ಮನ ಮೇಲೂ ಆಸೆ ಬರ್ಬೇಕಲ್ಲ. ಅಯ್ಯೋ ನಾನ್ ದೇವ್ರ ಪೂಜೆ ಮಾಡ್ಬೇಕು, ದೇವ್ರು ನೋಡ್ಸ್ಕೋಬೇಕು, ಅದನ್ನು ಆಸೆನೆ. ನೋಡಿ ಹೆಂಗ್ ಬರುತ್ತೆ ಅಂತ ಈ ತರ ಗ್ರಹಗಳ ಕಾಂಬಿನೇಷನ್ ಎಲ್ಲ. ಇವಾಗ ನೋಡಿ, ಇದೆಷ್ಟೆಲ್ಲ ಹೇಳಿದ್ಮೇಲೆ ಯಾವ ಗ್ರಹ ನಮ್ಗೆ ಇಂಪಾರ್ಟೆಂಟ್? ಎಲ್ಲಾ ಗ್ರಹಗಳು ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ನಮ್ ಜೊತೆ ಯಾವಾಗ್ಲೂ ನೆರಳು ತರ ಹಿಂಬಾಲಿಸ್ತಾ ಇರ್ತಾರೆ ಇಬ್ರು. ಯಾರು ಅಂದ್ರೆ ರಾಹುಕೇತುಗಳು, ಛಾಯಾಗ್ರಹಗಳು. ನಾವೇನ್ ಮಾಡ್ತೀವಿ, ಏನ್ ಯೋಚನೆ ಮಾಡ್ತೀವಿ ಎಲ್ಲ ಚಿತ್ತದಲ್ಲಿ ಸ್ಟೋರ್ ಮಾಡ್ತಾ ಇರ್ತಾರೆ. ಇದರ ಒಂದು ಪರಿಣಾಮ ನಾವು ಒಳ್ಳೇದನ್ನ, ಈಗ ತುಂಬಾ ಜನ ಹೇಳ್ತಾರೆ, ಮೇಡಮ್ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಬರೀ ಕಷ್ಟನೇ ಕೊಟ್ಬಿಟ್ಟ ದೇವ್ರು. ದೇವ್ರು ಕೊಡಲ್ಲ ಕಷ್ಟನ. ಕಷ್ಟ ಬರೋದು ನಮ್ಮ ಪೂರ್ವ ಜನ್ಮದ ಕರ್ಮಗಳಿಂದ. ಅದಕ್ಕೆ ನಾವು ಈ ಜನ್ಮದಲ್ಲಿ ಒಳ್ಳೇದನ್ನೇ ಮಾಡ್ಬೇಕು. ಭಕ್ತಿ ಇದ್ ಮಾತ್ರಕ್ಕೆ ಅವ್ರು ಒಳ್ಳೆಯವ್ರಂತಲ್ಲ. ಭಕ್ತಿ ಮಾರ್ಗದ ಜೊತೆಗೆ ಕರ್ಮ ಮಾರ್ಗವನ್ನು ಅನುಸರಿಸ್ಬೇಕು. ಮೀನರಾಶಿಯವರಿಗೆ ತುಂಬಾ ಭಕ್ತಿ ಇರುತ್ತೆ. ದೇವ್ರು, ಪೂಜೆ, ಪುನಸ್ಕಾರ ಅಂದ್ರೆ ಒಂದ್ ಹೆಜ್ಜೆ ಮುಂದಿಡ್ತಾರೆ ಅವರು. ದೇವ್ರು ಅಂದ್ರೆ ತುಂಬಾ ಭಯ ಭಕ್ತಿ ಮೀನರಾಶಿಯವ್ರಿಗೆ. ಯಾಕೆ ಹೇಳಿ, ನಿಮ್ ರಾಶಿಯಾಧಿಪತಿನೇ ಗುರುಗ್ರಹ ಅಲ್ವಾ. ಹಾಗಾಗಿ ನಿಮ್ಮ ಪೂಜೆ ಪುನಸ್ಕಾರಗಳು ಬಹುಶಃ ಈ ವಾರದಲ್ಲಿ ನಿಮ್ಗೆ ಫಲ ಕೊಡುತ್ತೆ ಅಂತ ಹೇಳ್ಬೋದು. 9ನೇ ಮನೆ ಅಧಿಪತಿ ಮಂಗಳ ಗ್ರಹ ದಶಮದಲ್ಲಿದ್ದಾನೆ. ಭಗವಂತನ ಅನುಗ್ರಹ ಪ್ರಾಪ್ತಿ ಆಗತ್ತೆ. ನಿಮ್ಗೆ ಆಗ್ಬೇಕಾಗಿರೋ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಅದು ಸರ್ಕಾರಿ ಉದ್ಯೋಗ ಆಗಿರ್ಲಿ ಅಥವಾ ಪ್ರೈವೇಟ್ ಕೆಲಸ ಮಾಡ್ತಾ ಇರಿ, ನಿಮ್ಗೆ ಉದ್ಯೋಗದಲ್ಲಿ ನಿಮ್ಗೆ
ಪ್ರಮೋಷನ್ ಆಗೋ ಸಾಧ್ಯತೆ, ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳು, ಲಾಭದಲ್ಲಿ ಶುಕ್ರ ಇದ್ದಾನೆ, ಬಹುದೊಡ್ಡದ್ ಯಾವುದೋ ಒಂದು ಕನಸನ್ನ ನನಸು ಮಾಡಿಕೊಳ್ಳುವಂತ ಟೈಮ್ ತುಂಬಾ ಹತ್ರ ಬಂದಿದೆ ಅಂತ ನಿಮ್ಗೆ ಅನ್ಸೋಕ್ ಶುರುವಾಗುತ್ತೆ. ಹಾಗೆ ಬಿಸ್ನೆಸ್ ಅಂತ ಬಂದಾಗ ಚೆನ್ನಾಗಿದೆ. ಕೆಲವು ಅಡೆತಡೆಗಳನ್ನು ಮಾಡ್ತಾನೆ ಶನಿ ಗ್ರಹ, ನಿಮ್ ರಾಶಿಯಲ್ಲಿದ್ದಾನಲ್ಲ, ಏನೋ ಶುರು ಮಾಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ವಿಘ್ನ. ಆದ್ರೆ ಕರ್ಮಸ್ಥಾನ ತುಂಬಾ ಚೆನ್ನಾಗಿದೆ, ಅಲ್ಲಿ ಏನೇ ವಿಘ್ನ ಮಾಡಿದ್ರು ಇಲ್ಲಿ ಕಂಪ್ಲೀಟ್ ಆಗ್ಬೇಕು. ನಿಮ್ಮ ಬದುಕು ಪ್ರಾರಂಭ ಆಗೋದು ನಿಮ್ಮ ರಾಶಿಯಿಂದ ಆದ್ರೆ ಅದು ಕಂಪ್ಲೀಟ್ ಆಗೋದು ದಶಮದಿಂದ. ಒಬ್ಬ ವ್ಯಕ್ತಿ ಸ್ವಭಾವದಲ್ಲಿ ಅವನ ಮೇಲ್ನೋಟಕ್ಕೆ ಹೇಗಾದ್ರೂ ಇರ್ಲಿ, ಅವನ ನಿಜವಾದ ಕ್ಯಾರೆಕ್ಟರ್ ಗೊತ್ತಾಗೋದು ದಶಮದಿಂದ. ಕೆಲವ್ರ ಮೇಲ್ನೋಟಕ್ಕೆ ಎಷ್ಟು ಒರಟ ಕಾಣಿಸ್ತಾರೆ, ಬಟ್ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿರ್ತಾರೆ ಅವರು. ಅವ್ರ ಕರ್ಮಸ್ಥಾನ ಅಷ್ಟು ಚೆನ್ನಾಗಿರುತ್ತೆ. ಈ ತರ ರಾಶಿಯಲ್ಲಿ ಯಾರೋ ಶನಿನೋ ಕುಜನೋ ಇದ್ರೆ ನೋಡೋದು ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಕೆಟ್ಟವ್ರ ತರ ಕಾಣಿಸ್ಕೊಳ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ಇದೆಲ್ಲ ಜ್ಯೋತಿಷ್ಯದಲ್ಲಿ ನಮ್ಗೆ ತುಂಬಾ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ಜ್ಯೋತಿಷ್ಯ ಅನ್ನೋದು ಒಂದು ದೊಡ್ಡ ಜ್ಞಾನ. ನನ್ನ ಪ್ರಕಾರ ಹೇಳೋದಾದ್ರೆ ಜ್ಯೋತಿಷ್ಯ ಅನ್ನೋದು ಬೆಳಕು, ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕನ್ನು ಕೊಡುವಂತಹ ಒಂದು ವಿದ್ಯೆ. ಇದನ್ನ ಪ್ರತಿಯೊಬ್ರು ಕಲಿಬೇಕು, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಅಟ್ಲೀಸ್ಟ್ ಅವರವರ ಜಾತಕ, ಅವರವರ ಕುಟುಂಬದವರ ಜಾತಕಗಳನ್ನ ಅವರೇ ನೋಡ್ಕೊಂಡು ಯಾವುದು ಒಳ್ಳೆಯ ಸಮಯ, ಯಾವುದು ಕೆಟ್ಟ ಸಮಯ, ಈ ಸಮಯದಲ್ಲಿ ನಾವು ಹೇಗಿರ್ಬೇಕು, ಈ ತರ ಜವಾಬ್ದಾರಿಗಳನ್ನ, ಜಾಗೃತೆಯನ್ನ ತಗೊಂಡು ಜೀವನ ಮಾಡೋದಕ್ಕೆ ಎಲ್ರೂ ಈ ಜ್ಯೋತಿಷ್ಯ ಜ್ಞಾನ ಒಂದು ಎಕ್ಸ್ಟ್ರಾ ಎಜುಕೇಶನ್ ಅನ್ನೋ ತರ ಕಲಿಯೋದು ಬಹಳ ಒಳ್ಳೆಯದು. ಹೀಗೆ ಮೀನರಾಶಿಯವರಿಗೆ ದಶಮದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಆಸ್ತಿ ವಿಚಾರವಾಗಿ ನಿಮ್ಗೆ ಯಾವುದೋ ಒಂದು ಬಹುದೊಡ್ಡ ಕೆಲಸಗಳಾಗೋದಿದೆ ಅಂದ್ರೆ ಈ ವಾರದಲ್ಲಿ ಸಕ್ಸಸ್ ಆಗುವ ಸಾಧ್ಯತೆ ತುಂಬಾ ಇದೆ. ಸೈಟ್ ಸೇಲ್ ಆಗ್ಬೇಕು, ಮನೆ ಸೇಲ್ ಆಗ್ಬೇಕು, ಅಥವಾ ಖರೀದಿನೇ ಮಾಡ್ಬೇಕು, ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಮೀನರಾಶಿಯವ್ರಿಗೆ ಹೇಳ್ಬೇಕು ಅಂದ್ರೆ ಎಲ್ಲ ಚೆನ್ನಾಗಿದೆ. ಶನಿ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡು ಅವಾಗವಾಗ ವಿಘ್ನ ಕೊಡ್ತಿರ್ತಾನೆ, ಬಿಟ್ರೆ ಅವನಿಗೆ ನೀವು ಒಂಚೂರು ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಅನ್ಕೊಂಡಿದ್ ಕೆಲಸ ಎಲ್ಲಾ ಸಕ್ಸಸ್ ಆಗುತ್ತೆ. ಹಾಗೆ 4ನೇ ಮನೇಲಿ ಗುರು ಇದನ್ನೆಲ್ಲ ಗುರು ದೃಷ್ಟಿ ಬಿದ್ದಿದೆ ದಶಮದ ಮೇಲೆ. ಹಾಗಾಗಿ ನೀವು ಒಂದು ಪರಿಹಾರ ಮಾಡ್ಕೊಳ್ಳಿ, ಶನಿವಾರ ಎಳ್ಳೆಣ್ಣೆನ ಕೊಡಿ, ಹಾಗೆ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ ಡೈಲಿ, ಸಾಕು. ನಿಮ್ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ನಿಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೆ ನಿಮಗೆ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.